ಏನು ವಿಷಯ ತಿಳಿಬೇಕು ಅಂತ. ಏನು ವಿಷಯ ತಿಳಿಯುವುದು? ಪ್ರಪಂಚದಲ್ಲಿ ಎಲ್ಲರೂ ಜ್ಞಾನಿಗಳಾಗ್ಬೇಕು, ಬುದ್ಧಿವಂತರಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗುರುದೇವ? ಎಲ್ಲರೂ ಜ್ಞಾನಿಗಳಾಗ್ಬೇಕ. ಎಲ್ಲರೂ ಜ್ಞಾನಿಗಳಾಗಬೇಕು, ಬುದ್ಧಿವಂತರಾಗಬೇಕಾದ್ರೆ ಏನ್ ಮಾಡ್ಬೇಕು ಅಲ್ವಾ? ಈ ಪ್ರಪಂಚದ ಎಲ್ಲರೂ ಜ್ಞಾನಿಗಳೇ, ಎಲ್ಲರೂ ಬುದ್ಧಿವಂತರೇ. ಅವರವ್ರಿಗೆ ಎಷ್ಟೆಷ್ಟು ಜ್ಞಾನ ಬೇಕು ಅಷ್ಟಷ್ಟು ಜ್ಞಾನದಲ್ಲಿ ಅವರವ್ರ ಜೀವನ ಮಾಡ್ತಾರೆ. ಅವರವ್ರಿಗೆ ಎಷ್ಟೆಷ್ಟು ಬುದ್ಧಿ ಬೇಕು ಅಷ್ಟಷ್ಟು ಬುದ್ಧಿಯಿಂದ ಜೀವನ ಮಾಡ್ತಾರೆ ಅಲ್ವಾ? ಸತ್ಯ ಅಲ್ವಾ? ಒಬ್ಬ ಗಂಡು ಮಗು, ಅರ್ಥ ಆಯ್ತಲ್ವಾ? ಅವನಿಗೇನು ಎಜುಕೇಶನ್ ಇಲ್ಲ, ಅವನಿಗೇನು ಎಜುಕೇಶನ್ ಇಲ್ಲ. ಅರ್ಥ ಮಾಡಿಕೊಳ್ಬೇಕು. ಪ್ರಪಂಚದ ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಜ್ಞಾನಿಗಳೇ, ಅವರವರ ಸ್ಥಿತಿಗೆ ತಕ್ಕವಾಗಿ ಅಂತೇಳಿ. ಒಬ್ಬ ಗಂಡು ಮಗು, ಅವನಿಗೆ ಎಜುಕೇಶನ್ ಇಲ್ಲ. ಬೆಳಿತಾನೆ ಬೆಳಿತಾನೆ ಬೆಳಿತಾನೆ, ಏನೋ ಒಂದು ಕೂಲಿ ಕೆಲಸ ಮಾಡ್ತಾನೆ. ಅರ್ಥ ಆಯ್ತಲ್ವ? ಅದೇ ರೀತಿ ಕೆಲಸ ಮಾಡ್ತಾನೆ, ಎಲ್ಲ ಮಾಡ್ತಾ ಹೋಗ್ತಾನೆ, ಜೀವನ ಮಾಡ್ತಾನೆ. ಅರ್ಥ ಆಯ್ತಾ? ಜೀವನ ಮಾಡಿ ಅವನಿಗೊಂದು ಮದುವೆ ಆಗ್ತದೆ. ಮದುವೆ ಆದ ನಂತರ ಚೆನ್ನಾಗಿ ಹೆಂಡತಿಯನ್ನು ಸಾಕ್ತಾನೆ. ಹೌದಲ್ವ? ಹೌದು. ಸಂಸಾರ ಆಗ್ತದೆ, ಮಕ್ಕಳಾಗ್ತದೆ, ಅವನಿಗೊಂದು ವಿದ್ಯಾಭ್ಯಾಸ ಕೊಡ್ತಾನೆ, ಏನೋ ಒಂದು ಮಾಡ್ತಾನೆ. ಅವನಿಗೆ ಎಜುಕೇಶನ್ ಇಲ್ಲ. ಆದ್ರೆ ಅದು ಹೇಗೆ ಆಗ್ತಾ ಉಂಟು? ಈಗ ಬುದ್ಧಿಶಾಲಿಗಳು ಅಂದ್ರೆ ಏನು? ಶಾಲೆಗೆ ಹೋದವರು ಬುದ್ಧಿಶಾಲಿಗಳ? ಅಲ್ಲ, ಒಳ್ಳೆ ಬುದ್ಧಿ ಇದ್ದವರು ಬುದ್ಧಿಶಾಲಿಗಳ? ಬುದ್ಧಿಶಾಲಿಗಳಂದ್ರೆ ಏನಂತ ಕೇಳೋದು? ಸಾಮಾನ್ಯ ಜ್ಞಾನ ಇರೋರು ಬುದ್ಧಿಶಾಲಿಗಳು. ಸಾಮಾನ್ಯ ಜ್ಞಾನ ಯಾರಿಗೊಬ್ಬನಿಗೆ ಉಂಟು ಅವ ನಿಜವಾಗಿ ಬುದ್ಧಿಶಾಲಿ. ಅರ್ಥ ಆಯ್ತಲ್ಲ? ಸಮಯ ಸಂದರ್ಭವನ್ನು ಅರಿತು ಜೀವನ ಮಾಡುವನು. ಅವನವನಿಗೆ ಎಷ್ಟೆಷ್ಟು ಜ್ಞಾನ ಬೇಕು ಅಷ್ಟಷ್ಟು ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಜನ್ಮ ಜನ್ಮದಿಂದ ಪಡೆದುಕೊಂಡು ಬರುವ ಸ್ಥಿತಿ. ಅರ್ಥ ಆಯ್ತದ? ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತ ಇದ್ರೆ ಅವ ಸೈಂಟಿಸ್ಟ್ ಆಗಿಯೇ ಹುಟ್ಟುದವ. ಹುಟ್ಟುವಾಗಲೇ ಅವನದೆಲ್ಲ ವಿಚಾರವನ್ನು ಕೊಟ್ಟಿದ್ದಾರೆ. ಆ ಸೈನ್ಸಿಗೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಕೊಟ್ಟಿದ್ದಾನೆ. ಒಬ್ಬ ಒಂದು ರಾಜಕೀಯ ವ್ಯಕ್ತಿ ಆಗಬೇಕು. ಅರ್ಥ ಆಯ್ತಾ? ಪೊಲಿಟಿಕ್ಸ್, ಆ ಪೊಲಿಟಿಕ್ಸ್ಗೆ ಅಂತಲೇ ಅವ ಹುಟ್ಟಿದ್ದು. ಅವನಿಗೆ ಆ ಪೊಲಿಟಿಕ್ಸ್ನ ವಿಚಾರ, ರಾಜಕೀಯದ ವಿಚಾರ ತನ್ನಿಂದ ತಾನಾಗಿ ಅವನಿಗೆ ಅರಿವಾಗುವುದು. ಅವನಿಗೆ ಅವೇನು ಸಣ್ಣ ವಯಸ್ಸಿನಲ್ಲಿ ಬಾಲ್ಯದಲ್ಲಿರುವಾಗ ಅದರ ಬಗ್ಗೆ ಆಸಕ್ತಿ ಇರ್ಲಿಕ್ಕಿಲ್ಲ ಅವನಿಗೆ. ಅರ್ಥ ಆಯ್ತಲ್ವಾ? ಅದು ಯಾವ ರೀತಿ ಆಸಕ್ತಿ ಬಂತು ದಿಢೀರಂತೆ ಅಲ್ವಾ? ಒಂದು ವಿಚಾರ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಇನ್ನು ಕೆಲವರು ಸಿಂಗರ್, ಒಳ್ಳೊಳ್ಳೆ ಸಿಂಗರ್, ಅರ್ಥ ಆಯ್ತಾ? ಆ ಸಿಂಗರ್ ಆಗುದು ಹೇಗೆ? ಆ ಸಿಂಗರ್ ಆಗಬೇಕು ಎಂಬ ವಿಷಯ ನಿನ್ನ ಆತ್ಮದಲ್ಲಿ ರಿಜಿಸ್ಟರ್ ಆದ ಕಾರಣ ನೀನು ಸಿಂಗರ್ ಆಗುದು, ನೀನು ಪ್ಲೇಯರ್ ಆಗುದು, ನೀನು ಆಕ್ಟರ್ ಆಗುದು, ನೀನೊಂದು ಪೊಲಿಟಿಷಿಯನ್ ಆಗುದು. ಅರ್ಥ? ಅದೇ ರೀತಿ ಅವನವನ ಆತ್ಮದಲ್ಲಿ ಆ ಜ್ಞಾನದ ಸ್ಥಿತಿ ಎಂಬುದು ರಿಜಿಸ್ಟರ್ ಆದರೆ ಅವನು ಜ್ಞಾನಿಯಾಗುವುದು. ಅದು ಯಾರಿಂದಲೂ ತಪ್ಪಿಸ್ಲಿಕ್ಕಾಗುದು. ಇವಾಗ ಜ್ಞಾನಿ ಆಗ್ಬೇಕು ಅಂತ ಅನ್ಬಿಟ್ಟು ಕೂತಿರ್ತಾರೆ. ಜ್ಞಾನಿ ಆಗ್ಬೇಕು ಅಂತ ಅನ್ಕೊಂಡ್ ಕೂತಿರೋರು ಜ್ಞಾನಿ ಆಗೋದಿಲ್ಲ. ಆದ್ರೆ ಅರಿವಿಲ್ಲದೆ ಜ್ಞಾನಿ ಆಗ್ತಾರೆ ಅಂತಾರೆ. ಮತ್ತೆ ಇವಾಗ ಒಬ್ರು ಸಿಂಗರ್ನ ಉದಾಹರಣೆ ಕೊಟ್ರಿ. ಅದ್ ಹಾಡ್ತಾ ಹಾಡ್ತಾ ಸಾಧನೆ ಮಾಡಿ 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 ನೀ ದೊಡ್ಡ ಸಿಂಗರ್ ಆಗ್ತೀಯ ಅಂತ. ಹಂಗೇನೆ ಸಾಧನೆ ಮಾಡಿ ಮಾಡಿ ಮಾಡಿನೇ ಆಗ್ತಾರೆ ಅಲ್ವಾ? ಅದ್ರಲ್ಲಿ ಒಂದ್ಸರಿ ಅರಿವಿಲ್ಲದೆ ಅವರು ಜ್ಞಾನಿಗಳಾಗ್ತಾರೆ ಅಂತಾರೆ. ನೀವು ಜ್ಞಾನಿ ಆಗ್ಬೇಕು ಅಂತಾನೆ ಕೂತ್ಕೊಂಡ್ರೆ ಜ್ಞಾನಿ ಆಗಲ್ಲ. ಅದು ಹಂಗಂದ್ರೆ ಏನರ್ಥ? ಅದನ್ನೇ ನಾನು ಹೇಳಿದ್ದು. ನಿಮ್ಮ ನಿಮ್ಮ ವಿಧಿಯಲ್ಲಿ, ನಿಮ್ಮ ನಿಮ್ಮ ಆತ್ಮದಲ್ಲಿ ಅದು ರಿಜಿಸ್ಟರ್ ಆದ್ರೆ, ಒಬ್ಬರು ಸಿಂಗರ್ ಆಗ್ಬೇಕು ಅಂತ ರಿಜಿಸ್ಟರ್ ಆದ್ರೆ, ಆತ್ಮ ಜನ್ಮ ಜನ್ಮದಿಂದ ಪಡೆದುಕೊಂಡು ಬಂದಿದ್ರೆ ಆ ಆಸೆಯನ್ನು, ಅರ್ಥ ಆಯ್ತಾ? ಅದು ನಮ್ಮ ಆತ್ಮದಲ್ಲಿ ಇರ್ತದೆ. ಆಸೆ ಇರುವ ಕಾರಣ ನಾವು ಜನ್ಮವನ್ನು ತಾಳೋದು. ಆಗ ಅದಕ್ಕೆ ಬೇಕಾದ ಸಾಧನೆ, ಅದಕ್ಕೆ ಬೇಕಾದ ವಿಚಾರಗಳು ಎಲ್ಲ ತನ್ನಿಂತಾನಾಗಿ ಅದು ಮಾಡಿಕೊಳ್ತದೆ. ಅದು ನಿಮ್ಮ ಒಳಗೆ ಇರಬೇಕು. ನಿಮ್ಮೊಳಗಿದ್ರೆ ಮಾತ್ರ. ಅದು ನಿಮ್ಮ ಒಳಗೆ ಇಲ್ವಾ? ನೀವು ಆಸೆಯಿಂದ ಜನ್ಮವನ್ನೇ ತಾಳಲಿಲ್ಲ. ಅರ್ಥ ಆಯ್ತಲ್ವ?
ಅದು ನಮ್ಮ ವಿಧಿಯಲ್ಲಿ ಇಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು ಸಿಗಲ್ಲ. ನಮ್ಮ ವಿಧಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಯತ್ನ ಪಟ್ಟರು ಸಿಗೋದಿಲ್ಲ. ಅದೇ ವಿಧಿಯಲ್ಲಿ ಪ್ರಯತ್ನ ಪಟ್ಟರು ಸಿಗ್ತದೆ ಅಂತ ಇದ್ರೆ ನೀವು ಪ್ರಯತ್ನ ಪಟ್ಟೇ ಪಡ್ತೀವಿ. ನಮ್ಗೊಬ್ರು ಅದ್ ನಿಮ್ಮ ವಿಧಿಯಲ್ಲಿ ಇಲ್ಲ ಅಂತ ತಿಳಿಸ್ಕೊಳಕ್ ಒಬ್ರು ಬೇಕಲ್ಲ ಗುರುದೇವ್ರೆ. ಇಲ್ಲ ಅಂದ್ರೆ ನಮ್ ಪಾಡಿಗೆ ನಾವು ಹುಚ್ಚುಚ್ಚಾಗಿ ಸುಮ್ನೆ ಕೂತ್ಕೊಂಡು ಸಿಗುತ್ತೆ ಸಿಗುತ್ತೆ ಅಂತ ಸಾಧನೆ ಮಾಡ್ತಾ ಇದ್ರೆ ಅದು ಅವರವರ ಅನುಭವಕ್ಕೆ ಬಿಟ್ಟ ವಿಚಾರ. ಪ್ರತಿಯೊಂದು ವಿಚಾರ ಉಂಟಲ್ವಾ, ಸಿಗ್ತದೆ ಸಿಗ್ತದೆ ಅಂತ ಸಾಧನೆ ಮಾಡಿದ್ರು ಕೂಡ, ಈಗ ಧ್ಯಾನ ಮಾಡಿದ್ರು ಯೋಗ ಮಾಡಿದ್ರು ಕೂಡ ಅದು ಈ ಜನ್ಮದಲ್ಲಿ ಸಿಗದಿದ್ರೆ ಅದು ಮುಂದಿನ ಜನ್ಮದಲ್ಲಿ ಸಿಕ್ಕೇ ಸಿಗ್ತದೆ. ಮಾಡಿದ ಸಾಧನೆ ವೇಸ್ಟ್ ಆಗಲ್ಲ. ಮಾಡಿದ ಸಾಧನೆ ವೇಸ್ಟ್ ಆಗುದಿಲ್ಲ. ಮಾಡಿದ ಪೂಜೆ ಪುರಸ್ಕಾರ ಮಾಡಿದ ಯಾವುದೇ ಒಳಿತು ವೇಸ್ಟ್ ಆಗುದಿಲ್ಲ. ಸಿಗ್ತದೆ ಅಂತೇಳಿ ನೀವು ಮಾಡಬೇಡಿ, ಇದರಿಂದ ನಿಮಗೆ ಪ್ರಯೋಜನ ಇಲ್ಲ. ಅರ್ಥ ಆಗ್ತದ? ಈಗೆಲ್ಲ ಯಾವ ರೀತಿ ಈ ಧ್ಯಾನ ಯೋಗ ಮಾಡುದು ಅಂತ ಹೇಳಿದ್ರೆ, ಧ್ಯಾನ ಮಾಡಿದ್ರೆ ನನಗೆ ಆ ಶಕ್ತಿ ಸಿಗ್ತದೆ, ಈ ಶಕ್ತಿ ಸಿಗ್ತದೆ, ಅರ್ಥ ಆಯ್ತಲ್ವಾ? ಯೋಗ ಮಾಡಿದ್ರೆ ಆ ಶಕ್ತಿ ಸಿಗ್ತದೆ, ಈ ಶಕ್ತಿ ಸಿಗ್ತದೆ ಅಂತೇಳಿ. ಅರ್ಥ ಆಗ್ತದ? ಈಗ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾಡುದು. ನೀವು ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾಡಬೇಡಿ ಅಂತ ಹೇಳುದು. ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಮಾಡಿದ್ರೆ ಅದು ನಿಮಗೆ ಸಿಗುವುದಿಲ್ಲ. ನೀವು ಅದನ್ನು ಹುಡುಕುತ್ತೀರಿ, ಹುಡುಕಿದಷ್ಟು ದೂರ ಹೋಗ್ತದೆ. ಅರ್ಥ ಆಗ್ತಾ ಹೇಳುದು? ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಜನ್ಮವನ್ನು ಪವಿತ್ರಗೊಳಿಸ್ಲಿಕ್ಕೆ ಬೇಕಾಗಿ ಹೇಳುದು ಈ ವಿಚಾರ. ನೀವು ಹುಡುಕಬೇಡಿ ಅಪ್ಪ, ನಿಮಗೆ ಆಲ್ರೆಡಿ ಭಗವಂತ ಎಲ್ಲವನ್ನು ಕೊಟ್ಟ ಆಗಿದೆ. ನೀವು ಸಂಸಾರದಲ್ಲಿದ್ದುಕೊಂಡು ಸಂತೋಷವಾಗಿ ಸಂಸಾರ ಮಾಡಿಕೊಂಡು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಜೀವನ ಮಾಡಿಕೊಂಡು ಮೊದಲ ಪ್ರಿಫರೆನ್ಸ್ ನೀವು ಸಂಸಾರಕ್ಕೆ ಕೊಡಬೇಕು. ಅರ್ಥ ಆಗ್ತದ? ನಿಮ್ಮ ಕರ್ಮ, ಆ ಸಂಸಾರ, ಗಂಡ ಹೆಂಡತಿ ಮಕ್ಕಳು, ಅದಕ್ಕೆ ನೀವು ಮೊದಲ ಪ್ರಾಧಾನ್ಯತೆಯನ್ನು ಕೊಡಬೇಕು. ಅದಕ್ಕೆ ನೀವು ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟು ಅದರಲ್ಲಿ ಉಳಿದ ಸಮಯವನ್ನು ಮಾತ್ರ ಈ ರೀತಿ ಗುರುದರ್ಶನಕ್ಕೆ ಬರಬೇಕು. ಅರ್ಥ ಆಯ್ತಲ್ಲ? ಆ ಗುರುದರ್ಶನಕ್ಕೆ ಬಂದ ನಂತರ ಅದು ಭಕ್ತಿ ಮಾರ್ಗವಾಗಿರ್ಬೇಕು. ಸಂಸಾರದಲ್ಲಿದ್ದವರಿಗೆ ಹೇಳುದು ಭಕ್ತಿ ಮಾರ್ಗವಾಗಿರ್ಬೇಕು. ಅರ್ಥ ಆಗ್ತದೆ? ಆ ಭಕ್ತಿ ಮಾರ್ಗವಾಗಿದ್ದ ಪಕ್ಷದಲ್ಲಿ ನಿಮಗೆ ಸಂಸಾರದಲ್ಲಿಯೂ ಗುರುವಿನ ಸೇವೆಯಲ್ಲಿಯೂ ಎರಡರಲ್ಲಿಯೂ ಪಾಲ್ಗೊಳ್ಬಹುದು. ನೀವು ಭಕ್ತಿ ಮಾರ್ಗವನ್ನು ಬಿಟ್ಟು ಇನ್ನು ಎತ್ತರದ ಮಾರ್ಗ ಬೇಕು, ಇನ್ನಷ್ಟು ತಿಳಿಬೇಕು ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಅರ್ಥ ಆಗ್ತದೆ? ಪ್ರಯತ್ನ ಪಡಬಾರ್ದು. ಯಾವುದು? ಈಗ ನಾನು ಪ್ರಯತ್ನ ಪಟ್ಟು ಸಿಕ್ಕಿದ್ನ ನಿಮಗೆಲ್ಲ? ನಾನೇನು ಪ್ರಯತ್ನ ಪಟ್ಟು ನೀವು ಸಿಕ್ಕಿದ್ರಾ? ಇಲ್ಲ. ಯಾಕೆ ಬೇಕಾಗಿ ನೀವು ಎಷ್ಟೊತ್ತು ಕಾದ್ರಿ? ಯಾಕೆ ಬೇಕಾಗಿ ಗಂಟೆ ಆಯ್ತು, 6:30 ಆಯ್ತು ಗಂಟೆ ಬೆಳಿಗ್ಗೆ, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಯಾಕೆ ಕಾದ್ರಿ? ನಿದ್ರೆ ಬೆಳೆ ಬರ್ತಾ ಉಂಟು ಅಲ್ವಾ? ವಿಷಯ ಹೇಳಿದ್ ನಾನು, ನಿದ್ರೆ ಕೂಡ ಹಿಡಿತಾ ಉಂಟು ಒಂದು ಸೈಡಿಗೆ. ಯಾಕೆ ಬೇಕಾಗಿ? ಆದ್ರೂ ಒಂದು ಸತ್ಯದ ಸದ್ಗುರು ಜೊತೆಗೆ ಒಂದೊಂದು ನಿಮಿಷನೂ ನಮ್ಗೆ ಅದೊಂದು ಅಮೂಲ್ಯವಾಗಿರುವಂತದ್ದು ಗುರುದೇವ. ಅದು ನಿಮ್ಮ ಅನುಭವ ಅಲ್ವಾ? ನಿಮ್ಮ ಅನುಭವವೇ ನಿಮಗೆ ಜ್ಞಾನವನ್ನು ಕೊಡುದು. ಅದು ನಿಮಗೆ ಮಾತ್ರ ಸ್ವಂತ. ನಿಮಗೆ ಆದ ಅನುಭವ ಇನ್ನೊಬ್ಬರಿಗೆ ಆಗಬೇಕಾಗಿಲ್ಲ. ನಿಮ್ಮ ಅನುಭವ ನಿಮಗೆ ಸ್ವಂತ, ನಿಮ್ಮ ಅನುಭವ ನಿಮಗೆ ಸ್ವಂತ. ಇಲ್ಲಿ ನೀವು ಮೂವರು ಕೂತ್ಕೊಂಡಿದ್ರಿ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಅಲ್ಲಿ ಒಬ್ಬ ಇದ್ದಾನೆ ವಿಡಿಯೋ ಮಾಡಿಕೊಂಡು, ಅರ್ಥ ಆಯ್ತಾ? 4 ಜನ ಅಂತ ಹೇಳಿದ್ರೆ ನಮ್ಮನ್ನು ಸೇರಿಸಿದ್ರೆ 5 ಜನ ಅಂತ ಇಟ್ಟುಕೊಳ್ಳುವ. ಅರ್ಥ ಆಗ್ತದ? ಇಲ್ಲಿ 5 ಜನರ ಅನುಭವ ಬೇರೆ, 5 ಜನರ ಜ್ಞಾನವೂ ಬೇರೆ, ಎಲ್ಲ ಸ್ಥಿತಿಗತಿಗಳು ಬೇರೆ ಬೇರೆ. ಅರ್ಥ ಆಗ್ತಾ ಇರೋದು? ಬೇರೆ ಬೇರೆ ಆದ್ರೂ ಕೂಡ ಇದು ಸೇರುವ ಸ್ಥಳ ಒಂದಾಗಿರ್ತದೆ ಕೊನೆಗೆ. ಅರ್ಥ ಆಗ್ತಾ ಇರೋದು? ಆದ ಕಾರಣ ನಿಮ್ಮ ಜ್ಞಾನ ನಿಮಗೆ ಶ್ರೇಷ್ಠ, ಅವರ ಜ್ಞಾನ ಅವರಿಗೆ ಶ್ರೇಷ್ಠ, ಅವರ ಜ್ಞಾನ ಅವರಿಗೆ ಶ್ರೇಷ್ಠ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಯಾವುದಕ್ಕೆ ಹುಟ್ಟಿದ್ದಾನೆ, ಏನು ಮಾಡಬೇಕು, ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋದ್ರೆ ಎಲ್ಲ ಒಳ್ಳೇದು. ಅರ್ಥ ಆಯ್ತಾ? ಆದ ಕಾರಣ ಹೇಳುದು ನಾವು, ನಿನಗೆ ಏನು ಬೇಕು ಅದನ್ನು ನೀನು ವಿಡಿಯೋ ಮಾಡಿ ತಗೊಂಡು ಹೋಗು. ಅವರಿಗೆ ಏನು ಬೇಕು ಅದನ್ನು ವಿಡಿಯೋ ಮಾಡಿ ಅವ್ರು ತಗೊಂಡು ಹೋಗಿ. ಅವರಿಗೇನು ಬೇಕು ಅವರಿಗೆ ವಿಡಿಯೋ ಮಾಡಿ ತಗೊಂಡು ಹೋಗಿ. ಯಾರ್ಯಾರಿಗೆ ಏನೇನು ಬೇಕು ಅದು ನೀವೇ ಮಾಡಿ ತಗೊಂಡು ಹೋಗಿ. ಅರ್ಥ ಆಯ್ತಾ? ಅದನ್ನು ಮತ್ತೆ ನಿಮಗೆ ಬಿಟ್ಟ ವಿಚಾರ. ಅರ್ಥ ಆಗ್ತಾ ಹೇಳುದು? ಅಂತ ಸ್ಥಿತಿ ಅಂತ ಹೇಳುದು ನಾನು, ಈಗಿನ ಪ್ರೆಸೆಂಟ್ ಸಿಚುವೇಶನ್. ಇವಾಗ ರೈಟ್ ಸಿಚುವೇಶನ್ ಅಲ್ಲಿ ಗುರುದೇವ, ಒಂದು ಗುರು ಅಂತ ಅಂದ್ರೆ ಅವ್ರದೇ ಆದಂತ ಮುಖ ಇದ್ರಲ್ಲಿ ಪಾಸ್ಟ್ ಪ್ರೆಸೆಂಟ್ ಹೇಳೋರು,
ಇವ್ರು ತುಂಬಾ ಎಲ್ಲ ತಿಳ್ಕೊಂಡಿದ್ದಾರೆ. ನಾವು ಮನೇಲಿ ಏನೋ ಮಾಡಿರ್ತೀವಿ, ಅದನ್ನ ಒಂದ್ ಗುರು ದರ್ಶನಕ್ಕೆ ಬಂದಾಗ ನಿನ್ ಮನೇಲಿ ಇದೇ ಫೋಟೋಗೆ ಪೂಜೆ ಮಾಡ್ಕೊಂಡ್ ಬಂದಿದ್ಯಾ, ಅವಾಗ ಅಲ್ಲೇ ಡಿಸೈಡ್ ಆಗ್ತಾರೆ ಇವ್ರಿಗೆ ಇಡೀ ಬ್ರಹ್ಮಾಂಡನೇ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇನ್ನೇನು ಮುಂದಕ್ಕೆ ಇಲ್ಲ, ಅಲ್ಲಿಗೆ ನಿಲ್ತಾರೆ. ಬಟ್ ಅದು ಸತ್ಯವಾ? ಈಗ ಈ ಫಾಸ್ಟ್ ಪ್ರೆಸೆಂಟೇಶನ್ ಏನು ಹೇಳಲ್ಲ, ನಮ್ಮ ಮುಖ ನೋಡ್ಬಿಟ್ಟು ಇವಾಗ ನಿಂದು ಸ್ಥಿತಿ ಇದೆ ಅಂತ ಹೇಳಿ ಕಳಿಸ್ತಾರಲ್ಲ, ಅದು ಇವಾಗಿನ ರೈಟ್ ಸಿಚುಯೇಷನ್ಗೆ ಜನರಿಗೆ ಬೇಕಾಗಿರುವಂತದ ಗುರುದೇವ. ಇದರ ಬಗ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಇದೆಲ್ಲ ಅವರವರ ಅನುಭವಕ್ಕೆ ಬಿಟ್ಟ ವಿಚಾರ, ಅವರವರ ನಂಬಿಕೆ. ಅನುಭವಿಸಿ ತಿಳಿಬೇಕು. ಅರ್ಥ ಆಯ್ತಲ್ವಾ? ಇದು ಹೇಳಿ ತಿಳಿಯುವ ವಿಚಾರ ಅಲ್ಲ, ಇದು ಅನುಭವಿಸಿ ತಿಳಿಯುವಂತ ವಿಚಾರ. ಅವರವರ ಅನುಭವವೇ ಇದಕ್ಕೆ ಉತ್ತರ. ಅರ್ಥ ಆಗ್ತದ? ಅವರವರ ಅನುಭವವೇ ಉತ್ತರ ಅಂತ ಹೇಳುದು ಬಹಳ ಸೂಕ್ಷ್ಮ ಉಂಟು. ಆದ ಕಾರಣ ಹೇಳುದು ನಾನು. ಅರ್ಥ ಆಗ್ತಾ ಹೇಳುದು? ನೋಡು, ಈ ರೀತಿ ವಿಡಿಯೋ ಯೂಟ್ಯೂಬ್ ಇದೆಲ್ಲ ನನಗೆ ಇಷ್ಟವೇ ಇಲ್ಲ. ನಿಜವಾದ ವಿಚಾರ. ಅರ್ಥ ಆಗ್ತಾ ಹೇಳುದು ನಿಂಗೆ? ಈಗಿನ ಕಾಲ ಹೇಗೆ ಉಂಟು ಗೊತ್ತುಂಟಾ? ನೀನು ಎಷ್ಟು ದೂರ ಕೂತುಕೊಂಡ್ರು ಕೂಡ ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ. ಏನೋ ಒಂದು ನಿನ್ನಲ್ಲಿ ಒಂದು ವಿಷಯ ಇದ್ರೆ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರ್ತಾರೆ. ಬರುವ ಸುಮ್ಮನೆ ಬರ್ತಾನ? ಸುಮ್ಮನೆ ಬರುದಿಲ್ಲ ಅವ. ಒಂದು ಫೋನ್ ಹಿಡ್ಕೊಂಡೇ ಬರ್ತಾನೆ. ಆ ಫೋನ್ ಹಿಡ್ಕೊಂಡು ಬಂದು ಒಂದು ಫೋಟೋ ತೆಗಿತಾನೆ, ಯಾವುದೋ ಒಂದು ರೀತಿಯಲ್ಲಿ ಮಾತಾಡೋದನ್ನ ತೆಗಿತಾನೆ, ಯಾವುದೋ ಒಂದು ರೀತಿಯಲ್ಲಿ ಏನೆಲ್ಲ ಮಾಡ್ತಾನೆ. ಅರ್ಥ ಆಗ್ತಾ ನಿಂಗೆ ಹೇಳುದು? ಕದ್ದಾದ್ರೂ ತೆಗಿತಾನೆ ಕೊನೆಗೆ. ಇದು ಅನುಭವಿಸಿದಂತ ವಿಚಾರ. ಆದ ಕಾರಣ ಹೇಳುದು, ಕದ್ದು ಗಿದ್ದ ತೆಗೆದು ಬೇಡ. ಹೇಗೆ ಉಂಟು ಹಾಗೆ ನಿಮ್ಮ ಫೋನಿನಲ್ಲಿ ನಿಮಗೆ ಏನು ಬೇಕು ಮಾಡಿ ವಿಡಿಯೋ ಮಾಡಿ ತಕೊಂಡು ಹೋಗ್ತಾನೆ. ಯಾವಾಗಾದ್ರೂ ಒಂದು ದಿನ ಅದು ನಿಮಗೆ ಬೇಕಾಗ್ಬೋದು. ಸತ್ಯ ಸಂದೇಶ. ಅರ್ಥ ಆಯ್ತಲ್ವಾ? ಯಾವಾಗಾದ್ರೂ ಒಂದು ದಿನ ನಿಮಗೆ ಬೇಕಾಗ್ಬೋದು ಅಂತ ಹೇಳುದು. ಆ ಸಂದೇಶ ನಿಮಗೆ ಕೇಳ್ತಾ 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 ಅನೇಕ ರೀತಿಯ ವಿಚಾರಗಳು ಅದರೊಳಗೆ ಬರ್ತಾನೆ ಇರ್ತದೆ. ಈ ಸಂದೇಶಗಳೆಲ್ಲ ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ಸಂಬಂಧಪಟ್ಟಿರುತ್ತದೆ ಅಂತ ಹೇಳುದು. ಗೊತ್ತಾಗ್ತಾ ಹೇಳುದು? ಕಾಯ್ಬೇಕು. ಆದ ಕಾರಣ ಹೇಳುದು, ಈ ಪ್ರಪಂಚದಲ್ಲಿ ಯಾರು ಬುದ್ಧಿಶಾಲಿಗಳಿಲ್ಲ, ಯಾರು ದಡ್ಡರಿಲ್ಲ, ಯಾರು ಒಳ್ಳೆಯವರಿಲ್ಲ, ಯಾರು ಕೆಟ್ಟವರಿಲ್ಲ. ಯಾವ ರೀತಿಯಲ್ಲಿ ಸೃಷ್ಟಿಯಾಗಬೇಕೋ ಅದೇ ರೀತಿಯಲ್ಲೇ ಸೃಷ್ಟಿಯಾಗಿದೆ. ಅದೇ ರೀತಿಯಲ್ಲಿ ಆಯಾಯ ಆತ್ಮಗಳು ಕೆಲಸ ಮಾಡ್ತಾ ಉಂಟು. ಇದು ಅವನ ಇಚ್ಛೆ. ಅರ್ಥ ಆಯ್ತಲ್ವ? ಅವ ಏನು ಹೇಳ್ತಾನೋ, ಅವ ಯಾವ ರೀತಿ ಇರಬೇಕು ಅಂತ ಹೇಳ್ತಾನೋ, ಅವ ಯಾವ ರೀತಿ ನಮ್ಮನ್ನು ಈ ಪ್ರಪಂಚದಲ್ಲಿ ನಡೆಸಿಕೊಂಡು ಹೋಗ್ತಾನೋ ಅದೇ ರೀತಿ ನಾವು ಹೋಗಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ತಿಳಿಬೇಕು. ಈ ಸತ್ಯವನ್ನು ತಿಳಿಬೇಕಾದ್ರೆ ನಿಮ್ಮ ಒಳಗೆ ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗಬೇಕು, ಆತ್ಮ ಪ್ರಕಾಶವಾಗಬೇಕು. ಅರ್ಥ ಆಯ್ತಲ್ವ? ಆತ್ಮ ಪ್ರಕಾಶವಾಗುವಾಗ ಅದು ಭಾನು ಪ್ರಕಾಶ ಆಗ್ತದೆ. ಅರ್ಥ ಆಯ್ತಲ್ವ? ಭಾನು ಪ್ರಕಾಶ ಆಗಿಬಿಡ್ತದೆ. ಆತ್ಮ ಪ್ರಕಾಶವಾಗುವ ಭಾನು ಪ್ರಕಾಶ ಅಂದ್ರೆ ಸೂರ್ಯ. ಅರ್ಥ ಆಯ್ತಲ್ವ? ಆತ್ಮ ಪ್ರಕಾಶ ಅಂತ ಹೇಳಿದ್ರೆ ನಮ್ಮ ಒಳಗೆ. ಅರ್ಥ ಆಯ್ತಲ್ವ? ಈ ಜೀವಾತ್ಮ ಶುದ್ಧವಾಗುವುದು, ಪವಿತ್ರವಾಗುವುದು. ಈ ಜೀವಾತ್ಮ ಪವಿತ್ರವಾಗ್ತಾ ಏನಾಗ್ತದೆ ಅಂತ ಹೇಳಿದ್ರೆ ಸೂರ್ಯನ ಹಾಗೆ ಬೆಳಕನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಭಾನು ಪ್ರಕಾಶ ಅಂತ ಹೇಳಿ. ಅರ್ಥ ಆಗ್ತದೆ? ಅದು ನಿನ್ನ ಒಳಗೆ ಉಂಟು, ನನ್ನ ಹತ್ರ ಏನಿಲ್ಲ. ಎಷ್ಟರ ಮಟ್ಟಿಗೆ ನೀನು ಒಳಗೆ ಸ್ವೀಕಾರ ಮಾಡ್ತೀಯೋ ಅಷ್ಟರ ಮಟ್ಟಿಗೆ ಅದು ಎಲ್ಲ ಸ್ಥಿತಿಯನ್ನು ಮಾಡಿಕೊಡ್ತದೆ. ಎಲ್ಲದಕ್ಕೂ ನಂಬಿಕೆ ಬಹಳ ಮುಖ್ಯ. ಒಂದು ಗುರುಭಕ್ತನಾದವನಿಗೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅವನು ಗುರುಭಕ್ತನಾದ್ರೂ ಸರಿ, ಗುರುನ ಶಿಷ್ಯನಾದ್ರೂ ಸರಿ, ಆ ಜ್ಞಾನದ ಮಾರ್ಗದಲ್ಲಿ ಹೋಗೋ ಸಾಧಕನಾದ್ರೂ ಸರಿ, ಅಲ್ಲ ಒಂದು ಗುರುವೇ ಆದ್ರೂ ಸರಿ. ಯಾಕೆಂದ್ರೆ ಆ ಗುರುವಿಗೆ ಗುರು ಒಬ್ಬರಿದ್ದಾರೆ. ಆದ ಕಾರಣ ಶಿಷ್ಯ, ಭಕ್ತ, ಸಾಧಕ ಎಲ್ಲವೂ ಸೇರ್ತದೆ. ಅರ್ಥ ಆಯ್ತಲ್ಲ? ಇಲ್ಲಿ ನಿಜವಾದ ಸ್ಥಿತಿ ಅಂತ ಇದ್ರೆ ಆ ಗುರುವನ್ನು ಸತ್ಯದಿಂದ ಶರಣಾಗತ ನಂಬುದು. ಯಾರಿಗೊಬ್ಬನಿಗೆ ಸಂಶಯ ಉಂಟು ಅವನಿಗೆ ಗುರು ಉರಿಯುವುದೇ ಇಲ್ಲ. ಅರ್ಥ ಆಯ್ತಲ್ಲ? ಖಂಡಿತ ಉರಿಯುವುದಿಲ್ಲ. ಅವನು ಭಕ್ತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಶಯ ಪಡುವವನುಂಟಲ್ಲ, ಅವನು ಭಕ್ತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಶಯ ಪಡುವ ಯಾರು ಗೊತ್ತುಂಟ? ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲದವ ಸಂಶಯ ಪಡುವ.
ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಅವನ ಸಂಶಯ ಪಡುದು. ಅರ್ಥ ಆಗ್ತದೆ ನಿಮಗೆ? ಈ 2.5 ಗಂಟೆ ಸಿನಿಮಾ ಅಲ್ವಾ, 3 ಗಂಟೆ ಸಿನಿಮಾ, ಅದೇನು ಬೇಕಾದ್ರೆ ತಗೊಳ್ಳುವ, 2 ಗಂಟೆ 3 ಗಂಟೆ ತಗೊಳ್ಳುವ. ಆ ಸಿನಿಮಾದಲ್ಲಿ ಮಗು ಹುಟ್ಟುತ್ತದೆ, ದೊಡ್ಡದಾಗ್ತದೆ, ಮದುವೆ ಆಗ್ತದೆ, ಪುನಃ ಮಕ್ಕಳಾಗ್ತದೆ, ಪುನಃ ಸಾಯ್ತದೆ, ಅಲ್ಲ ಏನೋ ಒಂದು ಆಗ್ತದೆ. ಕರೆಕ್ಟ್ ಈ 3 ಗಂಟೆಗೆ ಮಾಡಿ ಮುಗಿಸ್ತಾರೆ ಅಲ್ವಾ. ಇದಕ್ಕೊಂದು ಹೆಸರು ಕೊಡ್ತಾರೆ, ಈ ಸಿನಿಮಾಕ್ಕೊಂದು ಹೆಸರು, ಈ ಸಿನಿಮಾಕ್ಕೊಂದು ಹೆಸರು. ಅನೇಕ ಸಿನಿಮಾ ಬರ್ತದೆ, 3 ಗಂಟೆ 2 ಗಂಟೆ ಸಿನಿಮಾಗಳು ಬರ್ತದೆ. ಅರ್ಥ ಆಯ್ತಾ? ಆ 3 ಗಂಟೆಗೆ ಎಲ್ಲವನ್ನು ನಾವು ನೋಡಿ ಮುಗಿಸ್ತೇವೆ, ಎಲ್ಲವೂ ಮುಗೀತಲ್ಲಿ. ಇಡೀ ಜೀವನದ ವಿಚಾರವೇ ಬಂದು ಬಿಟ್ಟಿತ್ತು ಅಲ್ವಾ ಆ ಸಿನಿಮಾದಲ್ಲಿ. ಅದು ಹೀರೋ ಆದ್ರೂ ಸರಿ, ಹೀರೋಯಿನ್ ಆದ್ರೂ ಸರಿ, ಲಾಸ್ಟಿಗೆ ಫೈಟಿಂಗ್ ಗೀಟಿಂಗ್ ಯಾವುದೋ ಒಂದು ರೀತಿಯ ವಿಷಯ ಮುಗೀತದೆ. ಹೌದಲ್ವಾ? ಸತ್ಯ ಅಲ್ವಾ? ಅದೇ ರೀತಿ ಮನುಷ್ಯನ ಸಿನಿಮಾ, ಆ ಸಿನಿಮಾಕ್ಕೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಅದು ಎಷ್ಟು ಗಂಟೆ ರನ್ನಿಂಗ್ ಅಲ್ಲಿ ಉಂಟು ಅಂತೇಳಿ ಗೊತ್ತಿಲ್ಲ ಈ ಸಿನಿಮಾ. ಅರ್ಥ ಆಯ್ತಲ್ವಾ? ಮನುಷ್ಯನ ಸಿನಿಮಾ ಎಷ್ಟು ಹೊತ್ತು ರನ್ನಿಂಗ್ ಅಲ್ಲಿ ಉಂಟು, ಎಷ್ಟು ಹೊತ್ತು ಎಲ್ಲೆಲ್ಲಿ ಏನೇನು ಆಗ್ತದೆ, ಯಾವ ಸಮಯದಲ್ಲಿ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಟೈಮ್ ಉಂಟು, ಈ ಸಿನಿಮಾದಲ್ಲಿ ಟೈಮ್ ಇಲ್ಲ. ಈ ಸಿನಿಮಾದ ಟೈಮ್ ಎಷ್ಟು ಅಂದ್ರೆ 80 ವರ್ಷದ ಸಿನಿಮಾ, 120 ವರ್ಷದ ಸಿನಿಮಾ, 40 ವರ್ಷದ ಸಿನಿಮಾ, 50 ವರ್ಷದ ಸಿನಿಮಾ, 30 ವರ್ಷದ ಸಿನಿಮಾ ಆಗ್ತದೆ. ಈ 80 ವರ್ಷ 100 ವರ್ಷ ಅಂತೇಳಿ ಮನುಷ್ಯನ ಆಯುಷಿನ ಸಿನಿಮಾ ಉಂಟಲ್ವಾ, ಈ ಸಿನಿಮಾದ ಹೆಸರೇ ಜೀವನ ಅಂತ. ಅರ್ಥ ಆಗ್ತದೆ? ಇದೊಂದು ಸಿನಿಮಾ. ಇಲ್ಲಿ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಆ ಸಿನಿಮಾಕ್ಕೆ ಟೈಮ್ ಉಂಟು, ಇಷ್ಟೇ ಹೊತ್ತು ಬರಬೇಕು, ಈ ಸಮಯದಲ್ಲಿ ಫೈಟಿಂಗ್ ಆಗಬೇಕು, ಈ ಸಮಯದಲ್ಲಿ ಇದಾಗ್ತದೆ, ಈ ಸಮಯದಲ್ಲಿ ಇದಾಗಬೇಕು, ಈ ಸಮಯಕ್ಕೆ ಇದು ಮುಗಿಬೇಕು ಅಲ್ವಾ. ಸತ್ಯ ಅಲ್ವಾ? ಈ ಸಿನಿಮಾದಲ್ಲಿ ಆಗೋದು ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಇದರ ಡೈರೆಕ್ಟರ್ ಒಬ್ಬ ಇದ್ದಾನೆ, ಅದನ್ನೇ ಹೇಳಿದ್ದು. ಅವ ಯಾವ ರೀತಿ ಆಕ್ಟಿಂಗ್ ಮಾಡಿಸ್ತಾನೆ ಆ ರೀತಿ ಆಕ್ಟ್ ಮಾಡಿ ಆಗಬೇಕು. ಅವನಿಗೆ ತೃಪ್ತಿ ಆಗಬೇಕು ಆಕ್ಟಿಂಗ್. ಯಾರಿಗೆ? ಭಗವಂತನಿಗೆ. ಈ ಭಕ್ತಿ ಮಾರ್ಗದಲ್ಲಿ ಹೇಳಿದ್ದಾರೆ ಭಗವಂತ, ಜ್ಞಾನ ಮಾರ್ಗದಲ್ಲಿ ಹೇಳಿದ್ದಾರೆ ಗುರುದೇವ. ಗುರುದೇವ ಗುರುದೇವ ಅರ್ಥ ಆಯ್ತಲ್ಲ? ಜ್ಞಾನ ಮಾರ್ಗದಲ್ಲಿ ಹೇಳಿದ್ದಾರೆ ಗುರುದೇವ. ಅವನಿಗೆ ಗೊತ್ತುಂಟು ಯಾರ್ಯಾರಿಗೆ ಏನೇನು ಆಕ್ಟಿಂಗ್ ಕೊಡಬೇಕು, ಯಾರ್ಯಾರ ಏನೇನು ಕೆಲಸ ಮಾಡಿಸಬೇಕು ಎಂಬ ವಿಚಾರಗಳು ಅವನಿಗೆ ಗೊತ್ತುಂಟು. ಅವನ ಇಚ್ಛೆ ಅಂತಲೇ ನಡೆಯುವುದು. ಅವನ ಇಚ್ಛೆ ಅಂತಲೇ ಎಲ್ಲವೂ ನಡೆಯುವಾಗ ನಾವು ಯಾಕೆ ಚಿಂತೆ ಮಾಡುದು? ಆದ ಕಾರಣ ಹೇಳುದು, ಆಧ್ಯಾತ್ಮಿಕ ಎಂಬುದು ನೀವು ಕೂತ್ಕೊಂಡಲ್ಲೇ ಉಂಟು. ನಿಮಗೆ ಭಗವಂತ ಹೇಳಿದ್ದಾನೆ, ಸಂಸಾರದಲ್ಲಿರಿ, ಸಂತೋಷವಾಗಿರಿ, ಖುಷಿ ಖುಷಿಯಾಗಿರಿ, ಈ ಜ್ಞಾನದ ವಿಚಾರದ ಒಳಗೆ ಹಾಕಬೇಡಿ. ಇದು ಈಗ ನಿಮಗೆ ಸಮಯ ಅಲ್ಲ, ಇದು ಸರಿಯಾದ ಸಮಯ ಅಲ್ಲ. ಇದು ಅದಕ್ಕೊಂದು ಸಮಯ ಬರ್ತದೆ. ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ. ಅರ್ಥ ಆಯ್ತಾ? ನಾನು ಫ್ರೀ ಆದೆ ಅಂತ ಹೇಳೋ ಸಮಯಕ್ಕೆ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಬರೋದು ಬಹಳ ಒಳ್ಳೆಯದು. ಅರ್ಥ ಆಯ್ತಾ? ವಿಷಯ ಪ್ರಪಂಚದಲ್ಲಿ ಬುದ್ಧಿಶಾಲಿಗಳು ಯಾರು ಅಂತೇಳಿ ಬಂದದ್ದು, ಜ್ಞಾನ ಯಾರಿಗೆ ಜಾಸ್ತಿ ಅಂತ ಬಂದದ್ದು. ಈ ಜ್ಞಾನ, ಈ ಬುದ್ಧಿಯನ್ನೆಲ್ಲ ಹುಡುಕಬೇಡಿ, ಇದೆಲ್ಲ ಆಗೋಗೋ ವಿಚಾರ ಅಲ್ಲ. ಅರ್ಥ ಆಯ್ತಾ? ನಿಮಗೆ ಏನೇನು ಬೇಕು ಅಷ್ಟಕ್ಕೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೊಂದು ಉದಾಹರಣೆ ಹೇಳಿ. ಒಬ್ಬ ಕೂಲಿ ಕೆಲಸ ಮಾಡಿ ಆದ್ರೂ ಹೆಂಡತಿಯನ್ನು ಸಾಕ್ತಾನ. ಅರ್ಥ ಆಯ್ತಾ? ಆ ಶಕ್ತಿ, ಆ ಜ್ಞಾನ ಅವನಿಗೆ ಎಲ್ಲಿಂದ ಬಂತು? ಆ ತಾಯಿ ಜಗನ್ಮಾತೆ ಇದ್ದಾನೆ ಕೊಡುದು, ಆ ಪರಾಶಕ್ತಿ ಇದ್ದಾನೆ ಕೊಡುದು, ತನ್ನಿಂತಾನಾಗಿ ಆಗುತ್ತಾನೆ. ಅಮ್ಮನ ಗರ್ಭದಿಂದ ನಾವು ಪ್ರಪಂಚಕ್ಕೆ ಬಂದ್ರೆ ಈ ಪ್ರಪಂಚಕ್ಕೆ ಒಂದು ಸ್ಥಿತಿ ಉಂಟಲ್ಲ, ತಾಯಿ ಜಗನ್ಮಾತೆ. ಆಗ ನಾವು ತಾಯಿಯಿಂದಾನೆ ಹೇಳ್ಬೇಕು. ಆ ತಾಯಿ ನಮ್ಮನ್ನು ಪ್ರಪಂಚಕ್ಕೆ ವರಪುತ್ರರಾಗಿ ಕೊಡುವಾಗಲೇ ಎಲ್ಲವನ್ನು, ಆ ದೇಹಕ್ಕೆ ಎಷ್ಟೆಷ್ಟು ವರಗಳು ಬೇಕು, ಏನೇನು ಬೇಕು ಎಲ್ಲವನ್ನು ಕೊಟ್ಟಿರ್ತಾಳೆ ಅಂತ ಹೇಳುದು. ಅರ್ಥ ಆಯ್ತಾ? ಅದೊಂದು ವರ. ಯಾವುದು? ಒಂದು ಸೈಂಟಿಸ್ಟ್ ಆಗುದು, ಒಂದು ಜ್ಞಾನಿ ಆಗುದು, ಒಂದು ಯೋಗಿ ಆಗುದು, ಒಂದು ದೊಡ್ಡ ಬುದ್ಧಿಶಾಲಿ ಆಗುದು ಅಂತ ಹೇಳಿದೆಯಲ್ಲ, ಇದೊಂದು ವರ. ಪ್ರಪಂಚಕ್ಕೆ ಬರುವಾಗಲೇ ಆ ವರವನ್ನು ಪಡ್ಕೊಂಡು ಬರುದು.
ಅಂದ್ರೆ ಜನ್ಮ ಜನ್ಮದಲ್ಲಿ ನಾವು ಒಳ್ಳೇದು ಮಾಡಿದ್ದೀವಿ ಅಂತ ಹೇಳುದು. ಆ ಒಳ್ಳೇದು ಮಾಡಿದ ಕಾರಣ ಆ ಸ್ಥಿತಿಗೆ ಬಂದು ಮುಟ್ಟುದು. ಅರ್ಥ ಆಯ್ತಾ? ಆ ವರವನ್ನು ನಾವು ಇನ್ನಷ್ಟು ಸೂಕ್ಷ್ಮಗೊಳಿಸುವಾಗ ಪವಿತ್ರ 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 ಆಗಿ ನಾವು ಒಳಗೆ ಆತ್ಮ ಪ್ರಕಾಶವಾಗಿ ಈ ಪ್ರಪಂಚಕ್ಕೊಂದು ದಾರಿದೀಪ ಆಗ್ತೇವೆ. ಆ ದಾರಿದೀಪ ಆಗುವಾಗ ನಾನು ಉರಿದ್ರೂ ಪರವಾಗಿಲ್ಲ, ಈ ಬೆಳಕು 10 ಜನಕ್ಕೆ ಸಿಕ್ಲಿ, ನನ್ನ ಸುತ್ತಲಿರುವ 10 ಜನಕ್ಕೆ ಈ ಬೆಳಕು ಪ್ರಕಾಶವಾಗಿರ್ಲಿ ಯಾವಾಗಲೂ ಅಂತೇಳಿ ತನ್ನನ್ನು ತಾನು ಸ್ವಯಂ ಉರಿಸಿಕೊಳ್ತಾರೆ. ಅರ್ಥ ಆಗ್ತೇನೆ? ಈ ಸತ್ಯಸ್ಥಿತಿಯನ್ನೆಲ್ಲ ತಿಳಿದರೆ ಎಲ್ಲಾರು ಜ್ಞಾನಿಗಳೇ, ಎಲ್ಲಾರು ಯೋಗಿಗಳೇ, ಎಲ್ಲಾರು ಋಷಿಮುನಿಗಳೇ, ಎಲ್ಲಾರು ಬುದ್ಧಿಶಾಲಿಗಳೇ. ಅರ್ಥ ಆಯ್ತು? 2 ವಿಧದಲ್ಲಿ ಹೇಳಿದ್ದೇನೆ ನಾನು. ಜ್ಞಾನದ ವಿಧಾನದಲ್ಲಿ ಹೇಳಿದ್ದೇನೆ, ಭೌತಿಕ ಸ್ಥಿತಿಯಲ್ಲಿಯೂ ಹೇಳಿದ್ದೇನೆ. ಆದರೆ ಎರಡೂ ಒಂದೇ. ಅರ್ಥ ಆಗ್ತಾ ಇದೆ? ಆಗ ಇನ್ನೊಬ್ಬರ ಬುದ್ಧಿಯನ್ನು ನೋಡಿ ನೀವು ಆಸೆ ಪಡಬೇಡಿ. ಅದು ಅವನವನ ಶಕ್ತಿಗೆ ಅವನವನಿಗಿರುವ ಬುದ್ಧಿ. ಇನ್ನೊಬ್ಬರ ದಡ್ಡತನವನ್ನು ನೋಡಿ ನೀವು ಆಸೆ ಪಡಬೇಡಿ. ಸತ್ಯವನ್ನು ತಿಳಿಯಿರಿ. ಇವನು ಪಡ್ಕೊಂಡು ಬಂದ ದೃಷ್ಟಿ, ಇವನು ಪಡ್ಕೊಂಡು ಬಂದ ದೃಷ್ಟಿ, ಇವನು ಪಡ್ಕೊಂಡು ಬಂದ ದೃಷ್ಟಿ, ಅವರು ಪಡ್ಕೊಂಡು ಬಂದದ್ದು ಇಷ್ಟು, ಅದಕ್ಕಿಂತ ಜಾಸ್ತಿ ಪಡ್ಕೊಂಡು ಬಂದವರಷ್ಟು ಎಂಬ ಸತ್ಯವನ್ನು ತಿಳಿಯಿರಿ. ಭಗವಂತ ನಮಗೆಲ್ಲಿ ಮೋಸ ಮಾಡಲಿಲ್ಲ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಆ ಮನುಷ್ಯ ಜನ್ಮ ಕೊಟ್ಟರೆ ನಾವು ಪವಿತ್ರರು ಅಂತ ಅರ್ಥ. ಅರ್ಥ ಆಯ್ತಾ? ಈ ಮನುಷ್ಯ ಜನ್ಮ ಎಂಬುದು ಬಹಳ ಪವಿತ್ರ. ಆದ ಕಾರಣ ನಿನ್ನೊಳಗೆ ದೇವರಿದ್ದಾನೆ, ನಿನ್ನೊಳಗೆ ಎಲ್ಲ ಉಂಟು. ಇದು ಸತ್ಯವಾದ ವಿಷಯ. ನಿಮ್ಮೊಳಗೆ ಎಲ್ಲ ಉಂಟು, ನಿಮ್ಮೊಳಗೆ ದೇವರಿರುವುದು. ಆ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆ ದೇವರ ಹತ್ರ ಯಾವಾಗಲೂ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಆ ದೇವರ ಹತ್ರ ನೀವು ಮಾಡಿದ ಎಲ್ಲ ವಿಚಾರವನ್ನು ಹೇಳಿ, ನಿಮ್ಮ ಒಳಗಿರುವ ದೇವರ ಹತ್ರ ಹೇಳ್ತಾ ಹೋಗಿ. ಖಂಡಿತವಾಗಿಯೂ ನಿಮ್ಮ ಒಳಗೆ ಅನೇಕ ರೀತಿಯ ಅದ್ಭುತ 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 ಚೈತನ್ಯಗಳು ಸೃಷ್ಟಿಯಾಗ್ತದೆ. ಒಬ್ಬ ಮನುಷ್ಯನ ಹುಟ್ಟಕ್ಕೆ ಎಷ್ಟು ಕಷ್ಟಪಟ್ಕೊಂಡು ಬಂದಿರ್ತೀವಿ, ಅದ್ರೊಳಗೆ ಹುಟ್ಟೋದ್ಮೇಲೆ ಅದನ್ನೆಲ್ಲ ಮರ್ತು ಬಿಡ್ತೀವಿ. ನಾವು ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದೀವಿ. ನಾವು ಮನುಷ್ಯನ ಹುಟ್ಟಕ್ಕೆ ಇಷ್ಟು ಕಷ್ಟಪಟ್ಟು ಬಂದ್ರು ಅವ್ನ ಮನುಷ್ಯ ಕಲೀಲಿಲ್ಲ ಅಂದ್ರೆ ಅವ್ನ ಮನುಷ್ಯನಾಗ ಹುಟ್ಟೋದೇ ವೇಸ್ಟ್. ಅದು ಹಾಗೆಲ್ಲ ಅದು ಕಲೀಲಿಕ್ಕೆ ಅಂತಲೇ ಬರುದು, ಶುದ್ಧ ಆಗ್ಲಿಕ್ಕೆ ಅಂತಲೇ ಬರುದು. ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪನ್ನು ಮನುಷ್ಯ ಜನ್ಮದಲ್ಲೇ ಮುಗಿಸಬೇಕು ಅಂತ ಹೇಳುವ ಸ್ಥಿತಿಗಳು ಉಂಟು. ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪನ್ನು ಮನುಷ್ಯ ಜನ್ಮದಲ್ಲೇ ಹುಟ್ಟಿ ಅನುಭವಿಸಿ ಮುಗಿಸಬೇಕು. ಅರ್ಥ ಆಗ್ತಾ ಇರೋದು ಹೇಳಿದ್ದು? ಮನುಷ್ಯನ ಜನ್ಮದಲ್ಲೇ ಹುಟ್ಟಿ ಮನುಷ್ಯನ. ಈಗ ಉದಾಹರಣೆ ಹೇಳಿದ್ದು, ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೆ. ಅರ್ಥ ಆಯ್ತಲ್ಲ? ದೊಡ್ಡ ವ್ಯಕ್ತಿ, ಬೇಕಾದಷ್ಟು ಇದೆ ಅವನ ಹತ್ರ. ಅವನ ಕೈ ಕೆಳಗೆ ಬೇಕಾದಷ್ಟು ಸೇವಕರಿರ್ತಾರೆ, ವರ್ಕರ್ಸ್, ಕೆಲಸಗಾರರು. ಅರ್ಥ ಆಯ್ತು? ಇವನ ಮದದ ಅಹಂಕಾರದಿಂದ ಈ ವರ್ಕರ್ಸ್ ಅನ್ನು, ಕೆಲಸದವರನ್ನು ಇವನಿಗೆ ಬೇಕಾದಾಗಿ ಇವ ಬಳಸಿಕೊಳ್ತಾನೆ. ಜೀತದ ಹಾಳಾಗಿ ಇವ ಆ ಕೆಲಸದವರು ಕೆಲಸ ಮಾಡಿಸ್ತಾ ಇರ್ತಾನೆ. ಸರಿಯಾಗಿ ಸಂಬಳ ಕೊಡುವುದಿಲ್ಲ, 24 ಗಂಟೆ ಬೈಯುವುದು, 24 ಗಂಟೆ ಅನೇಕ ರೀತಿಯ ಶಿಕ್ಷೆಗಳು, ಒಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಇರಬೇಕು ಅಂತೇಳಿ. ಅರ್ಥ ಆಯ್ತಾ? ಆ ಓನರ್ ಆ ರೀತಿ ಮಾಡಿಸ್ತಾನೆ. ಅವನಿಗೆ ಒಂದು ಜನ್ಮದಿಂದ ಸಿಕ್ಕಿದ ಸ್ಥಿತಿ ಅದು, ಅಷ್ಟು ಸ್ಥಾನ, ಎತ್ತರದ ಸ್ಥಾನ. ಆಗ ಅವನಿಗೆ ನಾನು ಎಂಬ ಅಹಂಕಾರದಿಂದ ಮರ್ತು ಹೋಯ್ತು. ಅರ್ಥ ಆಯ್ತಾ? ಆ ನಾನು ಎಂಬ ಅಹಂಕಾರದಿಂದ ಮರ್ತು ಹೋಗಿ ಅವ ಇದನ್ನೆಲ್ಲ, ಆ ಕೊಟ್ಟ ಪುಣ್ಯವನ್ನೆಲ್ಲ ಕಳೆದುಕೊಳ್ಬೇಕು. ಯಾವುದೋ ಒಂದು ರೀತಿಯಲ್ಲಿ ಕಳೆದುಕೊಳ್ಬೇಕು. ಆ ಪುಣ್ಯ ಕಳೆದು ನಾನೆಂಬ ಅಹಂಕಾರದು ಒಂದೊಂದು ಪುಣ್ಯವನ್ನು ಮೈನಸ್ ಮಾಡ್ತಾ ಬರ್ತದೆ. ಹಾಗೆ ಎಲ್ಲ ಪುಣ್ಯ ಮೈನಸ್ ಆಗಿ ಅನುಭವಿಸ್ಲಿಕ್ಕೆ ಆಗದೆ ಆ ಸ್ಥಿತಿಯಲ್ಲಿ ಅವನು ಸತ್ತು ಹೋಗ್ತಾನೆ. ಅರ್ಥ ಆಗ್ತಾ ಇರೋದು? ಈ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಆಗದೆ ಪಾಪದ ವಿಚಾರ ತುಂಬಿ ಅವ ಜನ್ಮದಲ್ಲಿ ಸತ್ತು ಹೋಗ್ತಾನೆ, ನಾನು 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 ಎಂಬ ಅಹಂಕಾರದಲ್ಲಿ. ಅರ್ಥ ಆಯ್ತಲ್ಲ? ಹೋದ ಜನ್ಮದಲ್ಲಿ ಶ್ರೀಮಂತನಾಗಿದ್ದ, ಅರ್ಥ ಆಯ್ತಲ್ಲ, ಕೋಟ್ಯಾಧಿಪತಿ ಆಗಿದ್ದ. ಆ ನೆಕ್ಸ್ಟ್ ಜನ್ಮದಲ್ಲಿ ಉಂಟಲ್ವಾ, ಇವನು ಏನು ಮಾಡಿದಾನೆ ಈ ಕೆಲಸದವರಿಗೆಲ್ಲ, ಊಟ ಕೊಡದೆ, ಶಿಕ್ಷೆ ಕೊಡದೆ, ಸಾವ ರೀತಿಯಲ್ಲಿ ಮಾಡಿದಾರಲ್ಲ, ಅದನ್ನು ನಾವು ಮನುಷ್ಯ ಜನ್ಮದಲ್ಲೇ ಅನುಭವಿಸಬೇಕು ಅಂತೇಳಿ ಉಂಟು. ಈ ಮನುಷ್ಯ ಜನ್ಮವನ್ನು
ಫಿಲ್ಟರ್ ಮಾಡಬೇಕು ಅಂತ ಆದರೆ, ಆ ಸ್ಥಿತಿ, ಆ ಜ್ಞಾನದ ಸ್ಥಿತಿಯನ್ನು ಕಂಡುಕೊಳ್ಳಬೇಕು ಅಂತ ಆದರೆ ಈ ಮನುಷ್ಯ ಜನ್ಮದಲ್ಲೇ ಪಯಣ ಆಗಬೇಕು. ಈಗ ಕೇಳಿದಿಲ್ಲ ನೀನು, ಅವ್ರು ಮನುಷ್ಯರಾಗಿ ಹುಟ್ಟುದೇ ವೇಸ್ಟ್ ಅಲ್ವಾ ಅಂತ. ಆ ಮನುಷ್ಯ ಜನ್ಮದ ಅರ್ಥ ಗೊತ್ತಿಲ್ಲದೆ ಅವರು ಮನುಷ್ಯರಾಗಿ ಹುಟ್ಟುದು ವೇಸ್ಟ್ ಅಲ್ಲ ಅಂತ ಹೇಳಿದ್ರೆ, ಅವನಿಗಿರೋ ಪುಣ್ಯದ ಸ್ಥಿತಿಯನ್ನು ನಾವು ಕಳೆದುಕೊಂಡ ಕಾರಣ ಆ ಮನುಷ್ಯ ಜನ್ಮದಲ್ಲೇ ಇದ್ದು ಅದನ್ನು ಸರಿಪಡಿಸಿಕೊಳಿಸ್ಬೋದು. ಅದನ್ನು ಸರಿಪಡಿಸಿಕೊಂಡು ಮುಂದಿನ ಪ್ರಯಾಣ ಮಾಡಬೇಕು. ಅರ್ಥ ಆಗ್ತದೆ? ಆ ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಮನುಷ್ಯ ಜನ್ಮದಲ್ಲೇ ಪರಿವರ್ತನೆ ಆಗಲಿಕ್ಕೆ ಪುನಃ ಪುನಃ ಮನುಷ್ಯ ಜನ್ಮ ಸಿಗ್ತದೆ ಅಂತ ಹೇಳುದು. ಇದು ಮನುಷ್ಯ ಜನ್ಮದಲ್ಲಿ ಬಂದು ಬಂದು ಬಂದಿದ್ದು ಪರಿವರ್ತನೆ ಆಗೋದಿಲ್ಲ ಅಂತೇಳಿ ಆಗುವಾಗ ಅದು ಬೇರೆ ಜನ್ಮಕ್ಕೆ ಹೋಗ್ತದೆ. ಮನುಷ್ಯ ಜನ್ಮನೇ ಲಾಸ್ಟ್ ಅಂತಾರೆ ತಿರ್ಗಾ. ಖಂಡಿತವಾಗಿ ಅದು ಕಾಲಚಕ್ರ ಪ್ರಯಾಣ ಅಲ್ವಾ. ಮನುಷ್ಯ ಜನ್ಮವೇ ಲಾಸ್ಟ್. ಅದು ಯಾಕೆ ಹೇಳಿದ್ರು ಮನುಷ್ಯ ಜನ್ಮ ಲಾಸ್ಟ್ ಅಂತ ಹೇಳಿದ್ರೆ, ಆ ಮನುಷ್ಯ ಜನ್ಮ ಅಂದ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು. ಮೋಕ್ಷ ಸಾಧನೆ ಆಗುವುದು ಮನುಷ್ಯ ಜನ್ಮದಲ್ಲಿ. ಆ ಮನುಷ್ಯನಿಂದ ಮೋಕ್ಷವಿದೆ. ಅಂತ ಸ್ಥಿತಿ, ಅಂತ ಶಕ್ತಿ ಮನುಷ್ಯನಲ್ಲಿ ಉಂಟು. ನೀನೆಲ್ಲ ದಾಟಿ 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 ಮನುಷ್ಯ ಜನ್ಮಕ್ಕೆ ಬಂದು ಹುಟ್ಟಿದಿ. ಆದ್ರೆ ಈ ಮನುಷ್ಯ ಜನ್ಮದಲ್ಲಿ ಪರೀಕ್ಷೆ ಉಂಟಲ್ಲ, ಇದನ್ನು ದಾಟುವುದು ಸುಲಭ ಅಲ್ಲ ಅಂತ ಹೇಳುದು. ಮೋಕ್ಷ ಅಂತ ಸುಲಭ ವಿಚಾರ ಅಲ್ಲ ಅಂತ ಹೇಳುದು. ಈ ಮನುಷ್ಯ ಜನ್ಮದಲ್ಲಿ ಆಗುವ ಪರೀಕ್ಷೆ ಅದು ಯಾವ ಜನ್ಮದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರೀಕ್ಷೆ ಈ ಮನುಷ್ಯ ಜನ್ಮದಲ್ಲಿ ಆಗ. ಅದನ್ನು ಒಬ್ಬ ದಾಟಿ ಹೋದ್ರೆ ಅದು ಎಲ್ಲಿಗೋ ಹೋಗಿ ತಲುಪ್ತದೆ. ಅದು ಎಷ್ಟು ದೂರ ಹೋಗಿ ತಲುಪ್ತದೆ ಅಂತೇಳಿ ಗೊತ್ತಿಲ್ಲ. ಅದು ಅನುಭವ, ಅದು ವರ್ಣನೆ ಮಾಡಲಿಕ್ಕೆ ಆಗದಂತ ವಿಚಾರ. ಅಂತ ಸ್ಥಿತಿಯಲ್ಲಿ ಈ ಮನುಷ್ಯನ ಜೀವನದಲ್ಲಿ ಅವ್ನು ಬರೀ ಪಾಪನೇ ಮಾಡ್ಕೊಂಡ್ಬಿಡ್ತಿದ್ರೆ ಮನುಷ್ಯನಾಗಿ ತಿರ್ಗಾ ಮನುಷ್ಯನಾಗಿ ಹುಡ್ತಾನೆ ಇರ್ತಾನೆ. ಅವನು ಪುಣ್ಯನೇ ಮಾಡ್ಕೊಂಡ್ ಬರ್ತಾ ಇದ್ದ ಅಂದ್ರೆ ತಿರ್ಗಾ ಮನುಷ್ಯನ ಜನ್ಮ ಹುಟ್ಟಲ್ಲ. ಅವನು ಮನುಷ್ಯ ಜನ್ಮ ಹುಟ್ಟುವುದಿಲ್ಲ ಅಂತಲ್ಲ, ಅವ ಎತ್ತರ ಆಗ್ತಾನೆ ಮನುಷ್ಯ ಜನ್ಮದಲ್ಲಿ. ಅರ್ಥ ಆಯ್ತಲ್ವಾ? ಯಾವ ರೀತಿ ಹೋಗ್ತಾನೆ? ಒಂದು ಪುಣ್ಯ ಮಾಡಿದವ, ಸಣ್ಣ ಒಂದು ಉದಾಹರಣೆ ಹೇಳುದಾದ್ರೆ, 10 ಜನಕ್ಕೆ ವಿದ್ಯಾಭ್ಯಾಸಿಗಳು ಮಾಸ್ಟರ್ ಆಗಿ ಹುಟ್ಟುತ್ತಾನೆ. ಅರ್ಥ ಆಯ್ತಾ? 10 ಜನಕ್ಕೆ ಒಳಿತನ್ನು ಮಾಡೋದು ಡಾಕ್ಟರ್ ಆಗಿ ಹುಟ್ಟುತ್ತಾನೆ. ಅರ್ಥ ಆಯ್ತಾ? ಹೇಳೋದು ವಿಚಾರ. ಈ ಡಾಕ್ಟರ್ ಮತ್ತು ಗುರು ಉಂಟವು, ಇದು 2 ವಿಚಾರ. ಇದು ಪುಣ್ಯದ ಜನ್ಮ ಅಂತ ಹೇಳುದು. ಯಾವುದು? ಈ ಡಾಕ್ಟರ್ ಮತ್ತು ಗುರು ಉಂಟಲ್ವಾ, ಇದು ಪುಣ್ಯದ ಜನ್ಮ. ಈಗ ಮಾಸ್ಟರ್ ಆಗಿ ಹುಟ್ಟಿದ್ದಾರೆ ಅಂದ್ರೆ ಗುರು ಅಂದ್ರೆ ಗೊತ್ತಾಯ್ತಲ್ಲ, ಗುರುವೇ. ಅರ್ಥ ಆಯ್ತಾ ಅಲ್ವಾ? ಹಾಗೆ ಅಂತೇಳಿ ಈ ಗುರು ಅಂತ ಹೇಳುವಾಗ ವಿಚಾರ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಗ್ತಾ ಇರೋದು? ಮೊದಲ ಗುರು ಯಾರು ನಮಗೆ? ತಾಯಿ. ಆಗ ಅದೊಂದು ಗುರು. ಆಗ ತಾಯಿ ಮಾತ್ರ ಗುರುವ, ಅದರೊಟ್ಟಿಗೆ ಒಂದು ಸೇರ್ತದೆ ತಂದೆ. ಅರ್ಥ ಆಯ್ತಾ? ತಾಯಿ ತಂದೆ ಎಂಬುವರು ಆದಿಗುರು. ಅರ್ಥ ಆಯ್ತಾ? ಮತ್ತೆ ಕಾರಣಗುರು. ನಮಗೆ ಎಷ್ಟೋ ಶಾಲೆಯಲ್ಲಿ ಮಾಸ್ಟರ್ ಅವರು ಇವರು ಕೆಲಸ ಹೇಳಿಕೊಡುವರು ಎಷ್ಟೋ ಗುರುಗಳು, ಕಾರಣಗುರು. ಇನ್ನೊಂದು ಕಾರ್ಯಗುರು, ಫೈನಲ್. ಆ ಕಾರ್ಯ ಏನು ಅಂತೇಳಿ ಆ ಕಾರ್ಯಗುರು ಎಂಬರು ನಿಮ್ಮ ಅಂತರಾತ್ಮದ ಗುರು ಅಂತ ಹೇಳುದು. ಅವರು ನಿಮ್ಮ ಅಂತರಾತ್ಮದಲ್ಲಿ ರಿಜಿಸ್ಟರ್ ಆಗಿರ್ತಾರೆ. ನಿಮ್ಮ ಅಂತರಾತ್ಮದೊಳಗೆ ಅಚ್ಚು ಹೊಡೆದಿರ್ತದೆ. ಯಾವುದು? ಕಾರ್ಯ ವಿಚಾರ. ಅದು ಆತ್ಮಕ್ಕೆ ಸೇರಿದ ವಿಚಾರ. ಅದು ನಿಮಗೆ ಅರಿವಿಲ್ಲದಂತೆ ಆಗುವ ಸ್ಥಿತಿ. ಅರ್ಥ ಆಗ್ತದೆ? ಇವರೇ ನಮ್ ಗುರು ಅಂತ ನಾವ್ ಹೆಂಗೆ ತಿಳ್ಕೊಳ್ಳೋದು ಅಲ್ಲ. ಈಗ ಹೇಳಿದ ಅರ್ಥ ಆಯ್ತಾ? ಜನ್ಮದ ವಿಚಾರ ಅರ್ಥ ಆಯ್ತು. ಆಗ ಒಂದು ಪುಣ್ಯದ ಸ್ಥಿತಿಯಲ್ಲಿ ಅವನು ಪುಣ್ಯ ಮಾಡಿ ಒಂದು ಮಾಸ್ಟರ್ ಆಗಿ ಹುಡ್ತಾನೆ. ಅಲ್ಲಿ ಅವನು ಸರಿಯಾಗಿ ಕೆಲಸ ಮಾಡಿದ್ರೆ ಅದರಿಂದ ಮೇಲಿನ ಒಂದು ರೀತಿ 10 ಜನಕ್ಕೆ ಉಪದೇಶ ಮಾಡೋರಿದ್ರೆ ಹುಡ್ತಾನೆ. ಅರ್ಥ ಆಯ್ತಾ? ಅದರಿಂದ ಇನ್ನೂ ಸ್ವಲ್ಪ ಪುಣ್ಯ ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಯಾವುದೋ ಒಂದು ಸ್ಥಿತಿಯಲ್ಲಿ ಅವನನ್ನು ಪೂಜೆ ಮಾಡೋ ಸ್ಥಿತಿಯಲ್ಲಿ ಅವನು ಜನಿಸ್ತಾನೆ. ಅದರಿಂದ ಮುಂದೆ ಅರ್ಥ ಆಯ್ತಲ್ವ ಹೋದ್ರೆ ಅವನೊಂದು ಮೌನಿಯಾಗಿರ್ತಾನೆ. ಹೀಗೆ ಹಂತವಾಗಿ ಜನ್ಮದಲ್ಲಿ ಪುಣ್ಯ ಮಾಡಿದ ಹಾಗೆ ಈ ಮನುಷ್ಯ ಜನ್ಮ ಉನ್ನತ 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 ಸ್ಥಿತಿಗೆ ಹೋಗಿ ಕೊನೆಗೆ ಋಷಿಯ ಸ್ಥಿತಿಯನ್ನು ಕಂಡುಕೊಳ್ತಾನೆ ತನ್ನೊಳಗೆ. ಅರ್ಥ ಆಯ್ತಲ್ಲ? ಆ ಋಷಿಯ ಸ್ಥಿತಿಯನ್ನು ಕಂಡುಕೊಂಡು ಆ ಪರಬ್ರಹ್ಮ ತತ್ವವನ್ನು ಅರಿತುಕೊಂಡು ಬೇಕಾದರೆ ಐಕ್ಯ ಆಗಬಹುದು. ಇಲ್ಲ ಈ ಪ್ರಪಂಚದ ಒಳಿತಿಗೆ ಬೇಕಾದ್ರೆ ಪುನಃ ಜನ್ಮ
ಹಾ, ಅವತ್ತರ ತಾಳ್ತಾನೆ ಇರ್ಬೋದು. ಗೊತ್ತಾಗ್ತದೆ? ಇನ್ನೇನು ಬೇಕು? ಇವರೇ ನಮ್ ಗುರುಗಳು ಅಂತ ಬಿಟ್ಟು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಲ್ವಾ? ಸುಮಾರು ಇರ್ತಾರೆ ಗುರುಗಳು ನಮ್ಮ ಮಧ್ಯದಲ್ಲಿ, ಜೊತೆಯಲ್ಲಿ ನಮ್ಗಿದ್ದವರು ಇವರೆಲ್ಲ ಹಂಗಲ್ಲ ಅಂತ ಅಂದ್ಬಿಟ್ಟು ದಾರಿ ತಪ್ಪಿಸೋರು ಇರ್ತಾರೆ. ನಮ್ಮ ಆತ್ಮದಲ್ಲೇ ನಮ್ಗೆ ಇಂಥ ಗುರುಗಳೇ, ಇವರೇ ನಮ್ಮನ್ನ ಮಾರ್ಗದರ್ಶನ ಕೊಡೋರು ಅಂತ ನಮ್ಗೆ ಗೊತ್ತಾಗದೆ ಹೆಂಗೆ ಗುರುಗಳು? ಅದು ನಿಮಗೆ ಅರಿವಿಲ್ಲದಂತೆ ಅದು ನಿಮ್ಮ ಒಳಗೆ ಭಾಸ ಆಗುವಂತ ವಿಚಾರ. ಅರ್ಥಾತ್ಮಕ ಗೊಂದಲಗಳು 1000 ಆದ್ರೂ ಕೂಡ ನಿಮ್ಮ ಅಂತರಾತ್ಮ ಹೇಳ್ತಾನೆ ಇರ್ತದೆ ನಿಮ್ಮ ಗುರುಗಳ ಬಗ್ಗೆ. ನಿಮ್ಮ ಗುರುಗಳ ಬಗ್ಗೆ 1000 ಜನ ತಪ್ಪು ಹೇಳಿದ್ರು ಕೂಡ ನಿಮ್ಮ ಅಂತರಾತ್ಮ ಹೇಳ್ತಾ ಇರ್ತದೆ, ಇಲ್ಲಪ್ಪ ನಾನು ಗುರುಗಳ ಎಷ್ಟು ಹತ್ತಿರದಿಂದ ನೋಡಿದ್ದೇನೆ, ಗುರುಗಳ ಜೊತೆಗೆ ಇಷ್ಟು ಸಮಯ ಇದ್ದೆ ಅಲ್ವಾ? ಹೌದು, ಹೇಳ್ತದೆ. ಹೌದು, ಕ್ಷಣ ಕ್ಷಣ ಕೂಡ ಇರ್ತದೆ. ಒಂದು ವಿಷಯ, ಆ ಗುರು ಹೇಳಿದ ಮಾತು ನಿಮ್ಮ ಒಳಗೆ ಹೋದರೆ ಆ ಕ್ಷಣ ಕ್ಷಣ ಕೂಡ ಗುರುವಿನ ಜೊತೆ ಆ ಮಾತುಗಳು, ಆ ಗುರು ಹೇಳಿದ ಮಾತುಗಳು ನಿಮ್ಮ ಒಳಗಿಂದ ನಿಮಗೆ ರಿಪೀಟ್ ಆದರೆ ಆ ಗುರುವಿನ ಜೊತೆ ನೀವು ಕ್ಷಣ ಕ್ಷಣ ಪ್ರಯಾಣವನ್ನು ಮಾಡ್ತೀರಲ್ವ, ಅವರು ನಿಮ್ಮ ಗುರುಗಳು. ಅರ್ಥಾತ್ ನಿಮ್ಮ ಅಂತರಾತ್ಮದ ಗುರುಗಳು. ನೀವು ಎಷ್ಟೇ ಗುರುಗಳ ಹತ್ರ ಹೋಗ್ಬೋದು, ಎಲ್ಲರ ಜ್ಞಾನವನ್ನು ಕೇಳ್ಬೋದು, ಆದರೆ ನಿಮ್ಮ ಅಂತರಾತ್ಮದಲ್ಲಿ ಹೇಳಿದ ಗುರುವೇ ನಿಮಗೆ ರೈಟ್ ಅಂತ ಅನಿಸ್ತದಲ್ವ? ಹೌದು. ಯಾರು ಬೇಕಾಗಿರ್ಬೋದು, ಹೌದು, ಅವರು ಹೇಳಿದ ರೈಟ್ ಅಂತ ಅನಿಸ್ತದಲ್ಲ, ಅವರೇ ನಿಮ್ಮ ಅಂತರಾತ್ಮದ ಗುರುಗಳು. 1000 ಗುರುಗಳಿದ್ದಾರೆ ಇಲ್ಲಿ. 1000 ಗುರುಗಳೇ ಒಂದು ನಿಮ್ಮ ಗುರುಗಳು. 1000 ಗುರುಗಳ ಹತ್ರ ಹೋಗಿರ್ತೀರಿ ನೀವು, ಎಲ್ಲ ಗುರುಗಳ ಹತ್ರ ಕೇಳಿರ್ತೀರಿ, ಎಲ್ಲ ಜ್ಞಾನವನ್ನು ಕೇಳಿರ್ತೀರಿ. ಆದರೆ ನಿಮಗೆ ಆ 1000 ಗುರುಗಳಲ್ಲಿ ಒಂದು ಗುರುವಿನ ಜ್ಞಾನ ಮಾತ್ರ ನಿಮಗೆ ಸರಿ ಅಂತ ಅನಿಸ್ತದೆ. ಅರ್ಥ ಆಯ್ತು? ಇಲ್ಲ, ಇವರು ಹೇಳುದೇ ಕರೆಕ್ಟ್, ಇವರು ಹೇಳಿದೆ ಸರಿ, ಇವರು ಇರುವ ಸ್ಥಿತಿಯೇ ಸರಿ. ಅರ್ಥ ಆಯ್ತು? ಇದುವೇ ಅಲ್ಟಿಮೇಟ್, ಇನ್ನು ಯಾವುದು ವಿಷಯ ಇಲ್ಲ ಅಂತ ಹೇಳಿ ನೀವು ಒಂದು ಕಡೆ ಸ್ಥಿರವಾಗಿ ನಿಲ್ತೀರಲ್ವಾ, ಅದು ನಿಮ್ಮ ಅಂತರಾತ್ಮದ ಗುರು. ಅರ್ಥ ಆಗ್ತದೆ? ನಿಮ್ಮ ಅಂತರಾತ್ಮದ ಗುರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯಾವುದೇ ರೀತಿಯ ವಿಚಾರವನ್ನು ಅವರು ಹೇಳಲಿಕ್ಕೆ ಹೋಗುದಿಲ್ಲ. ಅದು ಹಾಗೆ, ಅದು ಹೀಗೆ, ಆ ಕಡೆದು ಈ ಕಡೆದು, ನಿಂಗೆ ಒಳ್ಳೇದಾಗ್ತದೆ, ಆ ಕಡೆದು ಮಾಡ್ತೇನೆ, ಈ ಕಡೆದು ಮಾಡ್ತೇನೆ, ಪರಿಹಾರ ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಯೋಗ ಹೇಳಿಕೊಡ್ತೇನೆ ಎಂಬ ವಿಚಾರವನ್ನೇ ಅವರು ಹೇಳುದಿಲ್ಲ. ನಿನ್ನ ಅಂತರಾತ್ಮದ ಗುರು ಹೇಗೆ ಅಂತೇಳಿ ಕಂಡುಹಿಡಿಯುವುದು. ಅರ್ಥ ಆಯ್ತಾ? ಇದು ಹೇಳಿಕ್ಕೆ ತುಂಬಾ ಸುಲಭ, ಇದು ಬಹಳ ಕಷ್ಟ ಉಂಟು. ಜನ್ಮ ಜನ್ಮದ ಸಂಬಂಧ ಬೇಕು ಈ ವಿಷಯವನ್ನು ಸರಿ ಮಾಡಬೇಕಾದ್ರೆ. ಅರ್ಥ ಆಗ್ತದ? ಈ ಅಂತರಾತ್ಮದ ಗುರು ಏನ್ ಹೇಳುದಂದ್ರೆ ಕೇವಲ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಮಾತ್ರ ಹೇಳ್ತಾರೆ. ಯಾವಾಗ ನಿಮಗೆ ಯಾವ ವಿಚಾರಗಳು ಬೇಡ, ಈ ಪ್ರಪಂಚದೆಲ್ಲ ಈ ಶಕ್ತಿ ಯುಕ್ತಿ ಸಿದ್ಧಿ ಗಿದ್ದಿ ಈ ಮಾಯಾಜಾಲ ಅದು ಯಾವುದು ವಿಷಯಕ್ಕೆ ನೀವು ಒಳಗಾಗದೆ ಕೇವಲ ನಿಮ್ಮ ಸ್ಥಿತಿಯನ್ನು ನೀವು ಯಾವಾಗ ಅನುಭವಿಸ್ತೀರಿ, ಎಲ್ಲ ಸತ್ಯ ಗೊತ್ತಿದ್ದು ಕೂಡ, ಅರ್ಥ ಆಯ್ತಲ್ವ? ಇದು ಯಾವುದು ಸತ್ಯ ಅಲ್ಲ ಈ ಪ್ರಪಂಚದಲ್ಲಿ. ನನ್ನ ಜನ್ಮ ಇನ್ನು ಮುಂದೆ ಹೇಗೆ ಇರಬೇಕು ಎಂಬ ಸ್ಥಿತಿಯನ್ನು ಜೀವಂತವಾಗಿರುವ ತಿಳಿದುಕೊಂಡ್ರಂಟಲ್ವ, ಆತ್ಮ ಸಾಕ್ಷಾತ್ಕಾರ ಆಯ್ತು. ಅದು ಭಗವಂತನಿಗೆ ಕನೆಕ್ಟ್ ಆಗಿ ಆಯ್ತಲ್ಲಿ, ಅದು ಭಗವಂತನ ಆಗ್ತದಾಗ ಆಗ ನಿಮ್ಮ ಗುರು ಯಾರು ಅಂತೇಳಿ ನಿಮ್ಮ ಕಣ್ಣಿಗೆ ಕಾಣ್ತದೆ. ಆತ್ಮ ಸಾಕ್ಷಾತ್ಕಾರ ಆದರೆ ನಿಮ್ಮ ಗುರು ಯಾರು, ನಿಮ್ಮ ಅಂತರಾತ್ಮದ ಗುರು ಯಾರು ಅಂತೇಳಿ ಆಗ ನಿಮಗೆ 100ರಲ್ಲಿ 100% ಕಾಣುತ್ತೆ. ಅರ್ಥ ಆಯ್ತಲ್ವ? ಗುರುವಿನ ಸಾಕ್ಷಾತ್ಕಾರವಾಗುವುದು ಇದಷ್ಟು ಸುಲಭದ ವಿಚಾರ ಅಲ್ಲ. ಆಯ್ತು, ಗುರುವಿನ ಸಾಕ್ಷಾತ್ಕಾರ ಆಯ್ತು, ನಿನ್ನ ಅಂತರಾತ್ಮದಲ್ಲಿ ಒಂದು ಗುರು ಇದ್ದಾರೆ ಅಂತ ಹೇಳಿದರೆ ಕ್ಷಣ ಕ್ಷಣಕ್ಕೂ ಕೂಡ ಅವರ ಮಾತುಗಳು, ಅವರ ಜ್ಞಾನಗಳು, ಅವರ ಒಟ್ಟಿಗೆ ಇದ್ದ ದಿನಗಳು, ಅವರೊಟ್ಟಿಗೆ ಬೆರೆತ ದಿನಗಳು ನಿನ್ನ ಒಟ್ಟಿಗೆ ಪ್ರಯಾಣ ಮಾಡ್ತಾನೆ ಇರ್ತದೆ, ಜೊತೆಗೆ ಇರ್ತದೆ. ನಿನ್ನನ್ನು ಬಿಟ್ಟಿದ್ದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಭಾವನೆ ಒಳಗಿನ ವಿಚಾರ. ಈಗ ನಿನ್ನ ಕೆಲಸ ಏನು ಬೇಕಾದ್ರೂ ಮಾಡ್ಬೋದು ಹೊರಗೆ, ಅದು ಮಾರ್ಕೆಟಿಗೆ ಹೋಗ್ಬೋದು, ಅಲ್ಲ ಒಂದು ತರ್ಬೋದು, ಅದು ತರ್ಬೋದು, ಅಲ್ಲ ಏನೋ ಒಂದು ಮನೆಯಲ್ಲಿ ಕೆಲಸ ಮಾಡ್ಬೋದು, ಅಲ್ಲ ಕಂಪ್ಯೂಟರ್ ಕೆಲಸ ಮಾಡ್ಬೋದು, ಯಾವ ಕೆಲಸ ಸಹ ನೀನು ಮಾಡ್ಬೋದು. ಅರ್ಥ ಆಯ್ತಲ್ವ?
ಆದರೆ ನಿನ್ನ ಮನಸ್ಸಿನ ಒಳಗೆ ಉಂಟಲ್ವ, ಇದು ಕಣ್ಣಿಗೆ ಕಾಣುವುದಿಲ್ಲ, ಹೌದು ಇನ್ನು ಒಳಗೆ ಆ ಗುರು ಉಂಟಲ್ವ, ನಿನ್ನ ಹತ್ರ ಮಾತಾಡ್ತಾ ಇರ್ತಾರೆ, ಆ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ, ಯಾವುದೋ ಒಂದು ವಿಷಯದಲ್ಲಿ ಅವರಿನ್ನ ಒಟ್ಟಿಗೆ ಇರ್ತಾರೆ. ಹೌದು ಅದು ನಮಗೆ ಅರಿವಿಗೆ ಬರ್ತದೆ. ಅರ್ಥ ಆಯ್ತಾ? ಅದು ನಮ್ಮ ಅರಿವಿಗೆ ಬರ್ತದೆ. ಆ ಜ್ಞಾನ ನಮ್ಮೊಳಗೆ ಅಂತರಾತ್ಮಲ್ಲಿ ಗುರು ಅಷ್ಟು ಸೂಕ್ಷ್ಮವಾಗಿ ಇಳಿದಾಗ ನಮ್ಮ ಅರಿವಿಗೆ ಬರ್ತದೆ. ಗುರುದೇವ್ರ ಜೊತೆಗೆ ಇದ್ದಾರಲ್ಲ, ಇಲ್ಲೇ ಇದ್ದಾರಲ್ಲ, ಇಲ್ಲೇ ಇದ್ದಾರಲ್ಲ. ಹೌದು ಹಾ, ಹೌದು ಅದೊಂದು ಖುಷಿ ಇರ್ತದೆ. ನನ್ನೊಟ್ಟಿಗೆ ಗುರುದೇವರು ಇದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ಗುರುದೇವರು ಇದ್ದಾರೆ ಎಂಬ ಒಂದು ಒಳಗಿನಿಂದ ಅದು ಉಂಟಾಗ್ತದೆ. ಇನ್ನೊಂದು, ಕೆಲವರೆಲ್ಲ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ, ಆ ಗುರುಗಳ ಜೊತೆಗೆ ಇದ್ದು 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 ಆ ಗುರುಗಳು ಯಾವ ರೀತಿ ಇರ್ತಾರೆ ಅದೇ ರೀತಿ ಅವರು ಆಗಿಬಿಡ್ತಾರೆ. ಅವರ ಹಾವ ಭಾವ ಅನುಕರಣೆ ಎಲ್ಲ ವಿಚಾರಗಳು. ಕಾರಣ ಏನು ಗೊತ್ತಾ? ಆ ಗುರು ನಿನ್ನ ಒಳಗೆ ಸೂಕ್ಷ್ಮವಾಗಿ 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 ಹೋಗಿ ಪರಿಪೂರ್ಣವಾಗಿ ವ್ಯಾಪಿಸುವಾಗ ಆ ಗುರುವಿನಾಗಿಯೇ ಆಗಿಬಿಡ್ತದೆ. ಅರ್ಥ ಆಗ್ತದೆ? ಇದೆಲ್ಲ ಅಂತರಾತ್ಮದ ಗುರುಗಳು ಅಂತ ಹೇಳುದು. ಅಂತರಾತ್ಮದ ಗುರುಗಳನ್ನು ಕಂಡಿಡ್ಲಿಕ್ಕೆ ಬಹಳ ಕಷ್ಟ. ಒಂದು ಅಂತರಾತ್ಮದಲ್ಲಿರುವ ಒಂದು ಗುರು ನಮ್ಮ ಆತ್ಮ ಶುದ್ಧವಾದ ಪಕ್ಷದಲ್ಲಿ ಆ ಗುರುವೇ ಬಂದು ಕೂತುಕೊಂಡು ಉಂಟಲ್ವ, ಒಂದು ಸೆಕೆಂಡಲ್ಲಿ ಅವನೇ ಗುರುವಾಗಿ ಪರಿವರ್ತನೆ ಆಗ್ತದೆ. ಅಷ್ಟು ಶಕ್ತಿ ಉಂಟದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತರಾತ್ಮ ಅಂತ ಹೇಳಲಿಕ್ಕೆ ಸುಲಭ. ಅರ್ಥ ಆಯ್ತು? ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ತುಂಬಾ ಸುಲಭ, ಗುರು ಸಾಕ್ಷಾತ್ಕಾರ ಅಂತ ಹೇಳಲಿಕ್ಕೆ ತುಂಬ ಸುಲಭ. ಅರ್ಥ ಆಯ್ತಾ? ತನ್ನಂತ ತಿಳಿಯುವುದು ಹೇಗೆ ಅಂತ ಕೇಳಲಿಕ್ಕೆ ತುಂಬ ಸುಲಭ. ಎಲ್ಲವೂ ಸುಲಭವೇ, ಕೇಳಲಿಕ್ಕೂ ಸುಲಭವೇ, ಕೇಳಲಿಕ್ಕೂ ಹೇಳಲಿಕ್ಕೂ ತುಂಬ ಸುಲಭ. ಇದರ ನಡುವೆ ಒಂದು ಉಂಟಲ್ವಾ, ಈ ಅನುಭವಿಸುವುದೆಂಬ ವಿಚಾರ, ಇಲ್ಲಿ ಏನಿರುವುದಿಲ್ಲ. ಇದು ಹೇಗೆ ನಾವು ಅನುಭವಿಸ್ತಾ ಇದ್ದೇವೆ ಅಂತೇಳಿ, ಇದು 2 ಬೆರಳಿದೆ, 2 ಕೈ ಇದೆ, ಇದರ ನಡುವಲ್ಲಿ ಏನಿದೆ? ಈ ಗ್ಯಾಪಿನಲ್ಲಿ ಏನಿದೆ? ಅಂತರ ಇದೆ, ನಡುವಲ್ಲಿ ಗಾಳಿ ಅಲ್ವಾ? ನಡುವಲ್ಲಿ ಗಾಳಿ ಇದೆ. ಈ ಗಾಳಿ ಹೇಗಿದೆ ಅಂತ ಗೊತ್ತುಂಟಾ? ಇಲ್ಲ, ಗೊತ್ತಿಲ್ಲ ಅಲ್ವಾ? ಗೊತ್ತಾಗಲಿ ಸಾಧ್ಯ ಇಲ್ಲ. ಯಾವ ರೀತಿ ಉಂಟು ಈ ಗಾಳಿ? ಆ ಕಡೆ ನೋಡಿದ್ರೆ ಕಾಣ್ತದೆ, ಈ ಕಡೆ ನೋಡಿದ್ರೆ ಕಾಣ್ತದೆ ಅಲ್ವಾ? ಇದರಲ್ಲಿ ಆದ್ರೆ ಇದರೊಳಗೆ ವಿಷಯಗಳು ಇದೆ. ಅರ್ಥ ಆಯ್ತಾ? ಈ ಗ್ಯಾಪಿನಲ್ಲಿ ವಿಷಯ ಇದೆ ಅಂತ ಹೇಳುದು. ಈ ಗ್ಯಾಪಿನಲ್ಲಿ ವಿಷಯ ಇಲ್ಲದಿದ್ರೆ 2 ಒಂದಾಗ್ತದೆ ಅಂತ ಹೇಳುದು. ಇಲ್ಲಿ ನೋಡ್ಲಿಕ್ಕೆ ಏನಿಲ್ಲ. ಅರ್ಥ ಆಗ್ತದ? ಇದನ್ನೇ ಹೇಳುದು, ಅನುಭವಿಸಿ ಆಗಬೇಕು, ದಾರಿ ಇಲ್ಲ. ಅರ್ಥ ಆಗ್ತದ? ಹೇಳುದು ಅರ್ಥ ಆಗ್ತದ? ಈ ವಿಷಯ ಯಾಕೆ ಬಂತು? ಅಂತರಾತ್ಮದ ಗುರು ಯಾರು? ಅಂತರಾತ್ಮ ಗುರು ಯಾರು ಅಂತ ತಿಳಿ. ಅಂತರಾತ್ಮದ ಗುರು ತಿಳ್ಕೊ ಸುಲಭ ವಿಚಾರ ಅಲ್ಲ ಅಂತ ಹೇಳಿ. ಗ್ಯಾಪ್ನಲ್ಲಿ ಉಂಟಲ್ವಾ, 1000 ವಿಚಾರಗಳು ಓಡಾಡ್ತಾ ಇದ್ರೆ ಇದೀಗ ಆಗ್ತದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಏನಿಲ್ಲ, ಶುದ್ಧದಾಗಿ ಕಾಣ್ತದೆ, ಗುರುವಿನ ಜೊತೆ ಇದ್ದಾಗೆ ಕಾಣ್ತದೆ, ಎಲ್ಲವೂ ಕಾಣ್ತದೆ, ಸೇವೆ ಮಾಡುವ ಕಾಣ್ತದೆ, ಎಲ್ಲವೂ ಕಾಣ್ತದೆ. ಅರ್ಥ ಆಯ್ತಲ್ಲ? ಅದು ಅಂಟ್ಲಿಕ್ಕೆ ಬಿಡುದಿಲ್ಲ, ಅದು 2 ಒಂದಾಗಲಿಕ್ಕೆ ಬಿಡುದಿಲ್ಲ. ಅರ್ಥ ಆಯ್ತಲ್ಲ? ಅದು ದೂರವೇ ಡಿಸ್ಟೆನ್ಸ್ ಅಲ್ಲೇ ಇರ್ತದೆ. ಅದು ಒಂದು ದಿನ ಹೀಗೆ ಪಟ್ಟ ಅಂತೇಳಿ ಅಂಟಿಕೊಂಡ್ಬಿಟ್ರೆ, ಜಾಯಿಂಟ್ ಆಗಿಬಿಟ್ರೆ, ಒಂದಕ್ಕೊಂದು ಸೇರಿಕೊಂಡ್ರೆ ಅದು ಇದುವೇ ಆಗಿಬಿಡ್ತದೆ ಅಂತ ಹೇಳಿ. ಇದು ಅದೇ ಆಗಿಬಿಡ್ತದೆ ಅಂತ ಹೇಳಿ. ಅಂತರಾತ್ಮದ ಗುರುವಿನ ಆತ್ಮ ಸಾಕ್ಷಾತ್ಕಾರದ ವಿಚಾರಗಳೆಲ್ಲ ಮಾತಾಡಲಿಕ್ಕೆ ಹೋದ್ರೆ ಅದು ಎಲ್ಲಿಗೆಲ್ಲಿ ಎಲ್ಲ ಹೋಗಿ ತಲುಪುತ್ತದೆ ವಿಷಯ. ಇದೆಲ್ಲ ಅನುಭವದಲ್ಲಿ ಪಡೆದುಕೊಳ್ಳುವಂಥ ವಿಚಾರ. ಅರ್ಥ ಆಯ್ತಾ? ಇದು ಆ ಕಡೆ ಈ ಕಡೆ ಎಲ್ಲ ಸುತ್ತುವ ವಿಚಾರ ಇಲ್ಲ, ಒಂದು ಕಡೆ ನಿಂತುಕೊಂಡು ಆಗುವಂಥ ವಿಚಾರ. ಅರ್ಥ ಆಯ್ತಾ? ಇದೆಲ್ಲ ಕೇಳಿ ತಿಳ್ಕೊಳ್ಬೇಕು ಅಲ್ವಾ ಎಂಬ ಆಸೆ ನಿನಗೆ. ಈ ಆಸೆ ಈ ಜನ್ಮದಲ್ಲಿ ನೆರವೇರುವುದಿಲ್ಲ. ಅರ್ಥ ಆಯ್ತಾ? ಇದು ಮುಂದಿನ ಜನ್ಮದಲ್ಲಿ ಅಂತೂ 100ಕ್ಕೆ 100% ನೆರವೇರುತ್ತದೆ. ಇದಂತೂ ಸತ್ಯ. ಆಗ ಪುನಃ ನಾನೇ ನಿಂಗೆ ಸಿಗ್ತೇನೆ. ಏನಿಲ್ಲ, ಅರ್ಥ ಆಯ್ತಲ್ಲ? ಖುಷಿ ಉಂಟು. ಒಂದು ಗುರು ಶಿಷ್ಯನನ್ನು ರೆಡಿ ಮಾಡೋ ರೀತಿಯೇ ಹೀಗೆ. ಜನ್ಮ ಜನ್ಮದಲ್ಲಿ ಅದಕ್ಕೆ ತುಂಬಿಸಿ 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 ತರ್ತಾರೆ. ಅರ್ಥ ಆಯ್ತಾ? ಆಗ ಅದು ಏನಾಗುದಿಲ್ಲ. ಅದು ಏನು, ಯಾವ ಸುಂಟರ ಗಾಳಿ, ಯಾವ ಬಿರುಗಾಳಿ, ಎಂಥ ತುಫಾನು ಗೀಪಾನು ಬಂದರೂ ಅದು ಏನಾಗುದಿಲ್ಲ. ಅದರ ಜನ್ಮವೇ ಅದು.
ಅರ್ಥ ಆಯ್ತು ಹೇಳಿದ್ದೀನಿ. ಹಾಗೆ ಶುಭವಾಗಲಿ. ಇವತ್ತು ಭಾನುವಾರ ಪ್ರಕಾಶಗೆ ಜಯವಾಗಲಿ ಅಂತ ಹೇಳುದು, ಬೇರೆ ಅಂತ ಹೇಳುದು. ಸತ್ಯವಾಣಿ ಅಂತ ಹೇಳುದು ನಾನು, ಬೇರೆ ಏನು ಹೇಳುದು. ಅರ್ಥ ಆಯ್ತಲ್ಲ? ಸತ್ಯವಾಣಿ ಗುರುವಾಣಿ ಶ್ರೇಷ್ಠವಾಣಿ. ಅರ್ಥ ಆಯ್ತಲ್ಲ? ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.